ಇವತ್ತು ನಮ್ಮ ನಂಜನಗೂಡು ತಾಲೂಕು ಹೊಸಮಲ್ಲುಪುರ ಗ್ರಾಮದಲ್ಲಿ ಹೊಸಮಲ್ಲುಪುರ ಮತ್ತು ನಮ್ಮ ಮಂಜುಚಾರ್ಯವರ ಹುಟ್ಟೂರು ಹಳಗಂಚಿ ಗ್ರಾಮ ಎಲ್ಲಾ ಭಕ್ತಾದಿಗಳು ಮತ್ತು ಸುತ್ತಮುತ್ತಲ ಎಲ್ಲಾ ಭಕ್ತಾದಿಗಳು ಕೂಡ ಇವತ್ತಿಲ್ಲಿ ಸೇರಿ ಮನೆದೇವರಾಗಿರ್ತಕ್ಕಂಥ ಮುಡುಕ್ತೊರೆ ಮಲ್ಲಿಕಾರ್ಜುನ ಪಾರ್ವತಿ ಅಂಕನಾಥೇಶ್ವರನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇವತ್ತು ಕುರುಬನಕಟ್ಟೆ ಕಂದಾಯಗಳ ಮೆರವಣಿಗೆಯನ್ನು ಮಾಡೋದ್ರ ಜೊತೆಗೆ ತೊಟ್ಟಲು ಶಾಸ್ತ್ರ ಸಮೃದ್ಧಿ ಅಂತ ಹೆಸರನ್ನು ಕರೆದು ನಮ್ಮ ಮಂಜುಚಾರ್ಯವರ ಮೊಮ್ಮಗಳ ಹೆಸರು ಸಮೃದ್ಧಿ. ಇವರ ಮನೆತನವೆಲ್ಲವೂ ಕೂಡ ಸಮೃದ್ಧಿ. ಅದಕ್ಕೆ ನಾನು ಮೊದಲೇ ಹೇಳಿದಾಗೆ ಕಂದಾಯಗಳ ಮನೆ ಒಳಗೆ ನುಗ್ತಿದ್ದಾಗೆ ಮಳೆ ಬಂದು ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟ ಅಂದ್ರೆ ಇವರ ಜೀವನವೆಲ್ಲವೂ ಕೂಡ ಸಮೃದ್ಧಿಯಾಗಿ ಅವಳು ಆಯುಷ್ಮಂತಳಾಗಿ ವಿದ್ಯಾವಂತಳಾಗಿ ಬುದ್ಧಿವಂತಳಾಗಿ ಮನೆತನಕ್ಕೆ ಗೌರವವನ್ನು ತರುವಂತ ಹೆಣ್ಣು ಮಗಳಾಗಿ ಬೆಳೆಯಲಿ ಅಂತ ನಾವೆಲ್ಲರೂ ಕೂಡ ಭಗವಂತನ ಪರವಾಗಿ ಆಶೀರ್ವಾದ ಮಾಡ್ತಾ ಅವಳಿಗೆ ಈ ತೊಟ್ಟಿಲು ಶಾಸ್ತ್ರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಭಗವಂತನ ಪ್ರಸಾದ ವಿನಿಯೋಗವನ್ನು ಸವಿದು ಇವತ್ತಿನ ಈ ಶುಭರಾತ್ರಿಯಲ್ಲಿ ಕುರುಬನಕಟ್ಟೆ ಕಂದಾಯಗಳ ಮೆರವಣಿಗೆ ಮತ್ತು ಕುರುಬನಕಟ್ಟೆ ಕಂದಾಯಗಳ ಸಮಕ್ಷಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಧರೆಗ ದೊಡ್ಡವರು ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ಇವತ್ತು ಪ್ರಾರಂಭಿಸ್ತಾ ಇವತ್ತು ಮಧ್ಯಾಹ್ನ ಅಲಕ್ ನಿರಂಜನ ಗುರುಮಲ್ಲೇಶ್ವರ ಭಜನಾ ಸಂಘ ಕಟ್ನವಾಡಿ ನಮ್ಮ ಸ್ನೇಹಿತರು ಮನೆತನದ ಅಳಿಂದ್ರು ಅವರು ಕೂಡ ಭಜನಾ ಮೇಳ ಮತ್ತು ಸುರೇಶ್ ಅವರು ಮತ್ತು ನಾಗಲಿಂಗೇಶ್ ಅವರು ಮತ್ತು ಎಲ್ಲ ಕುಶಾಲ್ ಅವರು ಎಲ್ಲರ ಒಂದು ಸಮಕ್ಷಮದಲ್ಲಿ ಭಕ್ತಿಗೀತೆಗಳು ಎಲ್ಲ ಭಾವಗೀತೆಗಳ ಕಾರ್ಯಕ್ರಮ ಮಧ್ಯಾಹ್ನದಲ್ಲಿ ನಡೆದು ಇವತ್ತಿನ ಈ ಶುಭರಾತ್ರಿಯಲ್ಲಿ ನನ್ನ ಸ್ನೇಹಿತನ ಅಭಿಮಾನಿಯಾದಂಥ ಸಂಪತ್ತಾಚಾರ್ ರವರು ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಭಕ್ತಿಯಿಂದ ವಿಜೃಂಭಣೆಯಿಂದ ನೆರವೇರಿಸ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕಲಾವಿದರು ನನ್ನ ಎಲ್ಲಾ ನೆಚ್ಚಿನ ಸ್ನೇಹಿತರುಗಳು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಇಂಥ ನಮ್ಮನ್ನೆಲ್ಲ ಬೆಳೆಸಿದಂಥ ಮಹಾನ್ ಸ್ನೇಹಿತರುಗಳು ಗುರು ಹಿರಿಯರು ಎಲ್ಲರ ಸಮಕ್ಷಮದಲ್ಲಿ ಒಳಗಡೆ ಇರತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಂದರು ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಆ ಮಂಟೇಸ್ವಾಮಿ ಧರೆಗೆ ದೊಡ್ಡವರು ಮುಡುಕ್ತೊರೆ ಮಲ್ಲಿಕಾರ್ಜುನ ತಗಡೂರು ಅಂಕನಾಥೇಶ್ವರ ಇಷ್ಟಾರ್ಥ ಭಾಗ್ಯವನ್ನ ದೇವನವರು ಗುರುಮಲ್ಲೇಶ್ವರ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಮಂಟೇಸ್ವಾಮಿ ಧರೆಗೆ ದೊಡ್ಡವರು ಕೊಟ್ಟು ಕಾಪಾಡಲಿ ಅಂತ ಉಘೇ ಮಾತ್ ಮಲ್ಲಯ್ಯ ಮಂಟೇಸ್ವಾಮಿಯವರ ಬಾರಕ್ಕೆ ಧರೆಗೆ ದೊಡ್ಡವರ ಬಾರಕ್ಕೆ. ನೀವೊಂಚೂರು ಕೂಗ್ರ ಒಳಗಿರೋರು ಉಗೇ ಮಾತು ಮಲ್ಲಯ್ಯ. ಈ ಚಿಕ್ಕ ಮಕ್ಕಳು ಗೊತ್ತಿರಲ್ಲ ಕೂಗ್ತವೆ. ಈಗ ಇನ್ನು ನಮ್ಮಂತ ಯುವಕ ಮಿತ್ರ ಮಂಡವರು 100 ಕಾರ್ಯಕ್ರಮಗಳು ನೋಡಿರ್ತಾರೆ. ಕೂಗಬೇಕು ಅಂತ ಗೊತ್ತಿದ್ರು ಸ್ಟಾರ್ಟಿಂಗ್ ಟ್ರಬಲ್ ತಳ್ಳಿಬಿಟ್ಟೆ ಸ್ಟಾರ್ಟ್ ಮಾಡಬೇಕು. ಉಗೇ ಮಾತು ಮಲ್ಲಯ್ಯ. ಈ ಕಡೆ ಎಂ ಗಣೇಶ್ ಈ ಕಡೆ ಕೆ ಗಣೇಶ್ ಇಬ್ರು ಅವ್ರೆ. ಉಗೇ ಮಾತು ಮಲ್ಲಯ್ಯ. ಮಂಟೇಸ್ವಾಮಿಯವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ, ದೊಡ್ಡಮ್ಮ ತಾಯಿಯವರ ಬಾರಕ್ಕೆ, ಕುರುಬನಕಟ್ಟೆ ಅಯ್ಯನವರ ಬಾರಕ್ಕೆ. ಹಾನುಮಲೆ ಚೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆ ಒಳಗೆ ತಪ್ಪದೆ ನಾಡುವಂತ ನಮ್ಮ ಪಾಜುಮಲೆ ಮಾದೇವನ ಪಾಲಕ ಸಾರು ಹೇಳಪ್ಪ. ನಮ್ಮ ಕುರುಬನಕಟ್ಟೆ ಕಂದಾಯಗಳ ವೈಭೋಗಕ್ಕೆ ಒಂದು ಸಾರು ಹೇಳಪ್ಪ. ಸಿದ್ದಪ್ಪಾಜಿಯವರ ಪಾಲಕ ಸಾರು ಹೇಳಪ್ಪ. ಒಪ್ಪಣ್ಣ ಪಡೆದ ಒಡೆಯನ ಪಾಲಕ ಸಾರು ಹೇಳಪ್ಪ. ಆ ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಮ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಸುತ್ತಿ ಬಿದಿರು ಬುದ್ಧಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಗಮಲೆಯನ ಪಾಲಕ ಸಾರು ಹೇಳಪ್ಪ. ಉಗೇ ಮಲ್ಲಯ್ಯ, ಉಗೇ ಮಾಂಕಾರ, ಉಗೇ ಮಾದೇಶ್ವರ. ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಬುತ್ತಿಮಲೆ ಹತ್ತಿಕೊಂಡು, ಸಂಕುಮಲೆ ಸುತ್ತಿಕೊಂಡು, ಹತ್ತುಮಲೆ ಸುತ್ತುಮಲೆ, ಪಚ್ಚಮಲೆ ಪಾನಿಮಲೆ, ಕೆಂಜುಮಲೆ ಕೆಂಜಾಡುಮಲೆ, ರುದ್ರಾಕ್ಷಿ ಕಣರಾಕ್ಷಿಮಲೆ, 77 ಮಲೆ ಸುತ್ತಿ ಸುತ್ತಿ ತಲೆದಿಂಬಲ್ಲಿ ಹೊರಗಿದ್ದವಗೆ ಅಪ್ಪ ಮದಪ್ಪ ದಳಿದ ನಾಟರಿ ಯೋಗದಲ್ಲಿ ಹೊರಗಿದ್ದವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ
ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಬಸವಾನ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು ಬಸವಾನ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಮೆಟ್ಟಿ ನಿಂತು ತಲೆ ಸುತ್ತಿ ಕಚ್ಚಿಸಿದ ಮಾಯ್ಕಾರ ಮಾದಪ್ಪನಿಗೆ ಮೆಟ್ಟಿ ನಿಂತು ತಲೆ ಸುತ್ತಿ ಕಚ್ಚಿಸಿದ ಮಾಯ್ಕಾರ ಮಾದಪ್ಪನಿಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ರಗ್ರಾಸ ಶವಣನು ಸುಡ್ಸು ನೆತ್ತಿ ಮ್ಯಾಗೆ ಪಾದವನಿಟ್ಟು ರಗ್ರಾಸ ಶವಣನು ಸುಡ್ಸು ನೆತ್ತಿ ಮ್ಯಾಗೆ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಬಾಳು ಗಾತ್ರವುಳ್ಳ ಸೀಗೆ ಗಂಧ ಗುತ್ತಿ ಮರೆಯಲ್ಲಿ ಹೊರಗಿತ್ತವಗೆ ಬಾಳು ಗಾತ್ರವುಳ್ಳ ಸೀಗೆ ಗಂಧ ಗುತ್ತಿ ಮರೆಯಲ್ಲಿ ಹೊರಗಿತ್ತವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಹೇ ಮಲ್ಲಯ್ಯ ಮಂಟೇ ಸ್ವಾಮಿಯವರ ಬಾರಕ್ಕೆ ಸಿದ್ದಪ್ಪಾಜಿಯವರ ಬಾರಕ್ಕೆ ಗುರುತರ ಪಾರ್ವತಿ ದೇವಿ ಬಾರಕ್ಕೆ ಗುರುಮಲ್ಲೇಶ್ವರ ಬಾರಕ್ಕೆ ಹೇ ಬಾರಿಕಾರ ಹೇ ಮಾದೇಶ್ವರ ಎಲ್ಲರೂ ಕೂಗಿದ್ದಾರೆ. ಇನ್ನು ಕೆಲವು ಪುಣ್ಯಾತ್ಗಿತಿರು ಕೂಗಿಲ್ಲ ಬಿಡಿ, ಅವ್ರು ಬೆಳಗಾದ್ರೂ ಕೂಗಲ್ಲ. ಅವರು ಕೂಗದಿದ್ರು ಚಿಂತೆಯಲ್ಲಿ ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಧರೆಗೆ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿ ಪ್ರಧಾನವಾದ ಈ ಪುಣ್ಯ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರಂಭಿಸ್ತಾ ನಮಗೆ ನಿಮಗೆಲ್ಲರಿಗೂ ಈ ಮನೆತನದವರಿಗೆ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಈ ಒಂದು ಕುಟುಂಬ ವರ್ಗದವರು ಶ್ರೀಮತಿ ನಾಗಲಕ್ಷ್ಮಿ ಮತ್ತು ಶ್ರೀ ಮಂಜುಚಾರ್ಯವರು, ಶ್ರೀಮತಿ ದಿವ್ಯಾ ಮತ್ತು ಶ್ರೀ ಮಹಾದೇವ ಸ್ವಾಮಿ ಸಂಪತ್ತಾಚಾರ್ಯವರು ಮತ್ತು ನಮ್ಮ ಸ್ನೇಹಿತರಾದಂಥ ಭಾನು ಮತ್ತು ಶ್ರೀ ಮಹಾದೇವ ಪ್ರಸಾದರವರು ಇವರೆಲ್ಲರಿಗೂ ಕೂಡ ಭಗವಂತ ಈ ಕುಟುಂಬ ವರ್ಗದವರು ಒಳ್ಳೇದು ಮಾಡಲಿ, ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ನಮ್ಮ ಇವತ್ತಿನ ಕಥಾಭಾಗಕ್ಕೆ ಬರೋಣ. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ. ಸಿದ್ದಪ್ಪಾಜಿಯವರ ಬಾರಕ್ಕೆ ಕಳ್ಳಿ ಹಾಲು 3 ಕಣ್ಣಿಗ ಎದ್ದದಾಲು 6 ಕಣ್ಣಿಗ ಸೇವಿಸಿ ಬಗ್ಗಲಾರದ ಹಲಗೂರು ಪಾಂಚಾಳಗೇರಿಯ ಹಗ್ಗಿಸಿದ ಘನನೀಲಿ ಸಿದ್ದಪ್ಪಾಜಿ ನಿಮಗೆ ಶರಣೋ ಶರಣಾರ್ಥಿ. ಸಿದ್ದಪ್ಪಾಜಿಯವರ ಬಾರಕ್ಕೆ, ಮಂಟೇ ಸ್ವಾಮಿಯವರ ಬಾರಕ್ಕೆ, ಕುರುಬನಕಟ್ಟಯ್ಯನವರ ಬಾರಕ್ಕೆ. ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆನಯ್ಯ, ನೀ ಕಾಪಾಡು ಮನ್ಮೇದಲ್ಲಿ ಲಿಂಗಯ್ಯ, ನೀ ಕಾಪಾಡು ಮನ್ಮೇದಲ್ಲಿ ಲಿಂಗಯ್ಯ. ಪರಂಜ್ಯೋತಿ ಮನ್ಮೇದಲ್ಲಿ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆನಯ್ಯ, ನೀ ಕಾಪಾಡು ಮನ್ಮೇದಲ್ಲಿ ಲಿಂಗಯ್ಯ.
ಕಾಪಾಡು ಮಣ್ಮಳೇರ ಲಿಂಗಯ್ಯ ಪರಂಜ್ಯೋತಿ ಮಣ್ಮಳೇರ ಲಿಂಗಯ್ಯ ಉತ್ತರ ದೇಶದಿಂದ ಹುಲಿಯ ಕೆಂಡಾಯ ಬಂದು ದಕ್ಷಿಣಕ್ಕೆ ಬಂದ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ರಾಜ ಬೊಮ್ಮನಪುರದ ಗುರುಬೇಗೌಡರ ಮನೆಯ ರಾಜ ಬೊಮ್ಮನಪುರದ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆನಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಕಲ್ಯಾಣ ಹೋಗಿ ಶರಣ ಬಸವಣ್ಣನವರ ನಿಜ ಭಕ್ತಿಗೆ ನೀನೊಲಿದೆ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ರಾಜಪಾಲಿ ಮಾತಯ್ಯರ ಕಥೆಯಲ್ಲಿ ಕರೆತಂದು ಗಾರುಡಿಗರ ಕಥೆಯಲ್ಲಿ ಚೆನ್ನ ತಂದು ಪಡೆದ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿದ ಬಂದಿರುವೆನಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಸಚ್ಚರೆಯ ಪಟ್ಟಣದಿ ಗುರುಹಿರಿ ಬಸಪ್ಪನವರ ಅವಳಿ ಮಕ್ಕಳ ಪಡೆದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಚೆಂಗಲ ರಾಜಕ್ಕೆ ಹಳ್ಳ ಬಡಗಲ ರಾಜಕ್ಕೆ ತನ್ನ ಚೆಂಗಲ ರಾಜಕ್ಕೆ ಹಳ್ಳ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಸ್ವಾಮಿ ನಮ್ಮ ಕೈ ಬಿಡದೆ ಕಾಪಾಡು ಸ್ವಾಮಿ ಕಾಪಾಡು ಮಂಟೇದ ಸ್ವಾಮಿ ನಮ್ಮ ಕೈ ಬಿಡದೆ ಕಾಪಾಡು ಸ್ವಾಮಿ ಮೈಸೂರು ರಾಜರ ಮಗಳನ್ನು ನೀ ಪಡೆದು ದೊಡ್ಡ ತಾಯಿ
ಕಾಪಾಡೋ ಮಂಡೇದ ಲಿಂಗಯ್ಯ ಪರಂಜ್ಯೋತಿ ಮಂಡೇದ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆನಯ್ಯ ನೀ ಕಾಪಾಡೋ ಮಂಡೇದ ಲಿಂಗಯ್ಯ ನೀ ಕಾಪಾಡೋ ಮಂಡೇದ ಲಿಂಗಯ್ಯ ಪರಂಜ್ಯೋತಿ ಮಂಡೇದ ಲಿಂಗಯ್ಯ ಸ್ವಾಮಿಯವರ ಪಾರ್ಕೆ ಈ ಕಾರ್ಯಕ್ರಮ ಮೆಚ್ಚಿ ಹಾಡನ್ನು ಮೆಚ್ಚಿ ಮಲೆಯೂರು ನಾಗರಾಜಣ್ಣನವರು ಏನೋ ಒಂದು ನೋಟ್ ಹಾಕೋರೆ ದೊಡ್ಡ ನೋಟ್ ಅವರಿಗೆ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಕೀಬೋರ್ಡ್ ವಾದಕರಾಗಿ ತಬಲಾ ವಾದಕರಾಗಿ ಕಾರ್ತಿಕ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಕುಟುಂಬ ವರ್ಗದವರ ಪರವಾಗಿ ಅವ್ರಿಗೂ ಭಕ್ತಿಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವರು ನಮ್ಮ ಕೊಳ್ಳೇಗಾಲದ ವೆಂಕಟೇಶಣ್ಣನವರ ಮಗ ಕಾರ್ತಿಕ್ ಅಂತ ತಬಲದಲ್ಲಿ ಬಹಳ ಅತ್ಯುನ್ನತವಾದಂಥ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ಅವರಿಗೆ ಚಪ್ಪಾಳೆ ಹೊಡಿತಾ ಮತ್ತೆ ಗುರುಕುಮಾರ್ ಅವರು ಕೀಬೋರ್ಡ್ ವಾದಕರಾಗಿ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಗುರುಕುಮಾರ್ ಆಚಾರ್ಯ ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಜಗದೀಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಸಮರ್ಪಿಸ್ತಾ ಮತ್ತು ನಮ್ಮ ಸುರೇಶ್ ಅವರು ಮತ್ತೆ ಕೆ ಗಣೇಶ್ ಅವರು ಎಂ ಗಣೇಶ್ ಅವರು ಮತ್ತು ಕುಶಾಲ್ ಅವರು ಎಲ್ಲರೂ ಕೂಡ ಕಲಾವಿದರಿದ್ದಾರೆ. ಇವರೆಲ್ಲರಿಗೂ ಕೂಡ ಭಕ್ತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕೆ ಗಣೇಶ್ ಮತ್ತೆ ಎಂ ಗಣೇಶ್ ಅವರು ಗೀತೆ ಹಾಡ್ತಾರಂತೆ ಮಧ್ಯ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಮತ್ತು ಗ್ರಾಮಸ್ಥರು ಮುಖಂಡರುಗಳು ಯಜಮಾನರುಗಳು ಎಲ್ಲ ಗುರು ಹಿರಿಯರಿಗೂ ಕೂಡ ಅವ್ರಿಗೂ ಕೂಡ ಈ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಸಮರ್ಪಿಸ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ನಾಮ ಸ್ಮರಣೆಯನ್ನು ಮಾಡ್ತಾ ಧರಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಈ ಭಕ್ತಿ ಪ್ರಧಾನವಾದ ಕತೆ 3 ಕತೆ ಕೇಳದ ಭಾಗ್ಯ. ಒಂದು ಬಸವಣ್ಣನವರ ಕಲ್ಯಾಣ ಪಟ್ಟಣದಿಂದ ಪ್ರಾರಂಭವಾಗತಕ್ಕಂಥ ಈ ಕತೆ ಯಾವ ಮಂಟೇಸ್ವಾಮಿಯವರ ಕತೆಗೆ ಬಂದು ಮಂಟೇಸ್ವಾಮಿಯವರ ಕಥೆಯಿಂದ ಸಿದ್ದಪ್ಪಾಜಿಯ ಪವಾಡಗಳ ಜೊತೆಯಲ್ಲಿ ಕೊನೆಯಾಗತಕ್ಕಂಥ ಈ ಭಕ್ತಿಪೂರ್ವಕವಾದ ಪುಣ್ಯಕಥೆಯನ್ನ ನೀವೆಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳಿ ನಮ್ಮ ಕುರುಬನಕಟ್ಟೆ ಕಂದಾಯಗಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಂತನದೊಳಗಡೆ ನಿಮಗೆಲ್ಲ ಟೀಗಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮಂಜಣ್ಣವರು ಹೇಳಿದ್ವಿ, ಎಲ್ಲ ರೆಡಿ ಮಾಡ್ತಾವ್ರೆ. ಅದರಿಂದ ಒಳ್ಳೆಯ ಭಗವಂತನ ಪುಣ್ಯ ಕಾರ್ಯಕ್ರಮ ಮಳೆರಾಯ ಅವಕಾಶ ಕೊಟ್ಟು ಇವತ್ತು ಭಗವಂತನ ಕತೆ ಬಹಳ ಚೆನ್ನಾಗಿ ಸಾಗುತ್ತೆ. ನಾವೆಲ್ಲರೂ ಕೂಡ ಪೂರ್ತಿಯಾಗುವ ತನಕ ಈ ಕಥೆಯನ್ನ ಕೇಳಿ ಆನಂದಿಸಿ ಕೊನೆವರೆಗೂ ಇರಬೇಕು, ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಈ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಅಲ್ಲಿಗೆ ಗಣಪತಿ ಭೃಂಗೀಶ್ವರ ಅಗಸ್ತ್ಯ ಕಣ್ವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುವಂತಹ ಕೈಲಾಸಕ್ಕೆ ನಾರದರ ಆಗಮನ. ಈ ನಾರದರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಹೊಸ ವಿಚಾರ ತಗೊಂಡ್ಬಂದಿದ್ದಾರೆ ಅಂತ ಅಲ್ಲಿಗೆ ಅರ್ಥ. ಇವರು ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ಜಟಾ ಜೂಟ ಮಕುಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ
ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ನಿಜನಟವರ ಪಂಡಿತ ಜಟಾಜೂಟ. ಗಿರಿಜಾವರ ಅಮರುಗರ ಸುಂದರ ಶಿವ ಶಂಕರ ಗಿರಿಜಾವರ ಅಮರುಗರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಬಾರ ಬಾರ ಶ್ರೀಕರ ಬಾರ ಬಾರ ಶ್ರೀಕರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ನಿಜನಟವರ ಪಂಡಿತ ಜಟಾಜೂಟ. ಪಶುಮತೆ ಸನಸನ ಪರಿಪಾಲಕ ಲೋಕನಾಥ ಶ್ರೀ ಮಹೇಶ ಬಾಸಿ ಪರಮ ಪಾಲಕ ಪಶುಮತೆ ಸನಸನ ಪರಿಪಾಲಕ ಕೈಲಾಸ ಪರ್ವತಕ್ಕೆ ನಾರದರು ಬರ್ತಿರ್ಬೇಕಾದ್ರೆ ಕೈಲಾಸವನ್ನು ನಿಶಬ್ದವಾಗೋಯ್ತು. ನಾರದರು ಬಂದರು. ಶಿವನ್ ಕೇಳ್ತಾನೆ, ನಾರದ, ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬಂದಿರುವ ನೀನು ವಿಶೇಷವಾದ ವಾರ್ತೆಯನ್ನಾದರೂ ತಂದಿರುವೆಯಾ? ಪರಮೇಶ್ವರ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯಗಳು ತುಂಬಿ ತೊಳಕಾಡುತ್ತಿರುವ ಸಂದರ್ಭದಲ್ಲಿ
ಅಜ್ಞಾನ ದೂರವಾಗಿ ಸುಜ್ಞಾನ ಬೆಳಗುವುದಕ್ಕೆ ನೀನು ಅವತಾರವಾಗಬೇಕು ಅಂತ ನಾರದರು ವರದಿ ಒಪ್ಪಿಸ್ತಿರ್ಬೇಕಾದ್ರೆ ಕೈಲಾಸದ ಮತ್ತೊಂದು ಭಾಗದಲ್ಲಿ ಕೈಲಾಸದ ದ್ವಾರಪಾಲಕರಾಗಿರ್ತಕ್ಕಂಥ ದ್ರವಿಡ ಶೃಂಗಿಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರು ನಂದೀಶ್ವರನ ಒಳಗಡೆ ಬಿಡದ ಕೈಲಾಸದ ಬಾಗಿಲಲ್ಲಿ ತಡೆದಿದ್ದಾರೆ. ಶಿವನ್ ಕೇಳ್ತಾನೆ, ದ್ವಾರಪಾಲಕರೇ ಏನದು ಗಲಾಟೆ? ಪರಮೇಶ್ವರ ಇಷ್ಟಲಿಂಗವನ ನಂದೀಶ್ವರ ಭೂಲೋಕದಲ್ಲಿ ಯಾರಿಗೋ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ, ಅದಕ್ಕೆ ಅವನ ಒಳಗಡೆ ಬಿಡಬಾರದು ಅಂತ ನಾವು ತಡೆದಿದ್ದೀವಿ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇಶ್ವರ ಅವನು. ಅವನನ್ನು ತಡೆದ ಅಪಮಾನ ಮಾಡಬಹುದೇ? ನಾರದ್ರು ಕೇಳಿದ್ರು, ಪರಮೇಶ್ವರ ನ್ಯಾಯ ಆದ್ಮೇಲೆ ಎಲ್ರಿಗೂ ಒಂದೇ ತಾನೆ, ಬೇರೆಯವ್ರ ಲಿಂಗವಿಲ್ಲ ಒಳಗೆ ಬರಬಾರದು, ನಂದೀಶ್ವರ ಬಂದು ಹೋಗ್ಬೋದೆ? ಬಾಪ ಅವ್ರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ ದ್ವಾರಪಾಲಕರು, ಇದರಲ್ಲಿ ತಪ್ಪು ನಂದೀಶ್ವರಂದೇ ತಾನೆ. ನಿಜ ನಿಜ, ನಂದೀಶ್ವರ ಕಳೆದುಕೊಂಡಿರುವ ಇಷ್ಟಲಿಂಗವನ್ನು ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಭೂಲೋಕದಲ್ಲಿ ನನ್ನ ಅವತಾರವಾಗಬೇಕು. ಪರಮೇಶ್ವರ, ಭೂಲೋಕದಲ್ಲಿ ನನ್ನ ಜನನಿ ಜನಕರಾರು, ನಾನು ಹುಟ್ಟುವ ಸ್ಥಳವಾಗುವುದು, ನಾನು ಮಾಡುವ ಕರ್ತವ್ಯವಾದರೂ ಏನು? ಅತ್ತ ನೋಡು ನಂದೀಶ್ವರ. ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆಯ ಮಡಿಲಲ್ಲಿ ಅಯೋನಿಜತ್ವದಿಂದ ನೀನು ಹುಟ್ಟಿ ಬಸವ ಎಂಬತಕ್ಕಂಥ ಅಕ್ಷರಗಳಿಂದ ಹೆಸರಿನಿಂದ ನಿನ್ನ 12 ವರ್ಷ ಬಾಲಲೀಲೆಗಳನ್ನಾಲಿ ಕಳೆದು ತದನಂತರ ಮಲಪ್ರಭಾ ಕೃಷ್ಣಾ ನದಿಗಳು ಸೇರ್ತಕ್ಕಂಥ ಕೂಡಲ ಸಂಗಮ ಎಂಬತಕ್ಕಂಥ ಸ್ಥಳದಲ್ಲಿ ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ಪ್ರಾಪ್ತ ವಯಸ್ಸಿಗೆ ಬರುವಷ್ಟರಲ್ಲಿ ಕಲ್ಯಾಣ ಪಟ್ಟಣ ಎಂಬತಕ್ಕಂಥ ಸಾಮ್ರಾಜ್ಯ, ಅಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬತಕ್ಕಂಥ ಇಬ್ಬರು ರಾಜ ಮಂತ್ರಿಗಳಿರ್ತಾರೆ. ಈ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತಾ? ಈಗ ಕೈಲಾಸದಲ್ಲಿ ನಿನ್ನನ್ನು ದ್ವಾರಪಾಲಕರು ತಡೆದರಲ್ಲ, ಈ ದ್ರವಿಡ ಶೃಂಗಿಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರೇ ಭೂಲೋಕದಲ್ಲಿ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ಇದಲ್ಲದೆ ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಇದಲ್ಲದೆ ಇಷ್ಟಕ್ಕೆಲ್ಲ ಕಾರಣಕರ್ತರಾದ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳೋದು ಅಂತ. ನಾರದ್ರಾಗ ಅಲ್ಲೂ ಅದೇ ಪೋಸ್ಟು. ಈ ಮರ್ಗೆಲ್ಸ ಮಾರ ಅವ್ರಿಗೆ ಗಾರ ಕೆಲಸ ಮಾಡೋ ಅಂದ್ರೆ ಮಾಡಕ್ಕಾಗಲ್ಲ, ಆಯಾ ಕೆಲಸದಲ್ಲಿ ಅವ್ರು ಸರಿ. ಈಗ ನಾವು ಕಥೆ ಮಾಡ್ತೀವಿ, ತಬಲಾ ಬಾರಿಸೋ ಅಂದ್ರೂ ಬಾರ್ಸಕ್ಕಾಗಲ್ಲ, ಹಾರ್ಮೋನಿಯಂ ಬಾರಿಸೋ ಅಂದ್ರೂ ಬಾರ್ಸಕ್ಕಾಗಲ್ಲ, ಕಥೆ ಮಾಡಕ್ಕೆ ಸರಿ. ಹಾಗೆ ಈ ಕಿತ್ಲು ಮಾಡೋರ್ಗೆ ಅವ್ರವ್ರಿಗೆ ಅದೇ ಕೆಲಸ ಸರಿ, ಇನ್ಯಾವುದೂ ಆಗಲ್ಲ ಅವ್ರಿಗೆ. ಎಲ್ಲೋದ್ರು ಅದೇ ಪ್ಲಾನ್ ಮಾಡ್ತಿರ್ತಾರೆ ಅವರು. ಹೆಂಗ್ ಮುರಿಯೋದು, ಹೆಂಗ್ ಮಾಡೋದು, ಹೆಂಗ್ ದಬಾಕೋದು, ಹೆಂಗ್ ಪುಡಿ ಬಿಡೋದು. ಖಾರದ ಪುಡಿ ಏಟ್ ಬೇಕಾದ್ರೂ ತಪ್ಪಿಸ್ಕೊಬೋದು, ಇವ್ರು ಬುಡ ಪುಡಿ ತಪ್ಪಿಸ್ಕೊಳಕ್ಕಾಗಲ್ಲ. ಆ ಮಟ್ಟಕ್ಕೆ ಬಿಡ್ತಾರ ಪುಡಿ ಮಾಸ್ಟ್ರು ಅಂತ ಕರೀತಾರೆ ಇವ್ರನ್ನ. ಸದ್ಯಕ್ಕೆ ಇಲ್ಲಿ ಹೊಸಮಲ್ಲಪುರ ಅಲ್ವಾ, ಇಲ್ಲಿ ಸ್ವಲ್ಪ ಕಮ್ಮಿ. ನೀವು ಮಧ್ಯೆ ಎದ್ದು ಹೋದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತ. 3 ಜನ ಮಾತಾಡ್ಕೊತಿದ್ರು ಹೋಗೋವಂತ. ಗೊತ್ತಾಯ್ತ, ಈಗ ಟೀ ಕೊಡ್ತಾವ್ರಲ್ಲ ಈಗ. ಅದಕ್ಕೆ ನೋಡಿ, ಇದಕ್ಕೆ ನಾರದರು ಇವರು ಕೊಂಡಿಗರ ಮಂಚಣ್ಣನಾಗಿ ಹುಟ್ಟಬೇಕು. ಇದಲ್ಲದೆ ಲಕ್ಷದ ಮೇಲೆ 96,000 ಶಿವಗಣಗಳು, 777 ಅಮರಗಣಗಳು, ಭೂಲೋಕದಲ್ಲಿ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡುವ ಬಸವ ನಿನ್ನ ಕಲ್ಯಾಣ ಪಟ್ಟಣಕ್ಕೆ ಎಲ್ಲರೂ ಬರ್ತಾರೆ. ಬಸವನಾಗಿ, ಬಸವೇಶ್ವರನಾಗಿ, ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗಿ ಬಾ. ಕೂಡಲ ಸಂಗಮನಾಥನಾಗಿ, ಸಿದ್ದರಾಮೇಶ್ವರನಾಗಿ, ಅಲ್ಲಮ ಪ್ರಭುವಾಗಿ, ಯಾವ ಸಂಗಮನಾಥನಾಗಿ ನಿನಗೆ ಬಂದು ನಾನು ದಾರಿ ತೋರಿಸ್ತೇನೆ. ಪಾರ್ವತಿಯ ಪವಿತ್ರವಾದ ರೂಪವೇ ಭೂಲೋಕದಲ್ಲಿ ನಾನಾ ರೂಪಗಳಿಂದ ಯಾವ ಮಹಾತಾಯಿಯಾಗಿರ್ತಕ್ಕಂಥ ಪಾರ್ವತಿಯೇ ನಿನಗೆ ದಾರಿ ದೀಪವಾಗಿ, ಕೊನೆಗೆ ಅಕ್ಕನ ರೂಪದಲ್ಲಿ ಅಕ್ಕ ಮಹಾದೇವಿ ಎಂಬತಕ್ಕಂಥ ಕಳೆಯನ್ನು ಭೂಲೋಕದಲ್ಲಿ ತುಂಬಿ ಭೂಮಂಡಲವೆಲ್ಲ ಶಿವಮಯವಾಗುವುದನ್ನು ನಾನು ನೋಡ್ತೇನೆ, ಹೋಗಿ ಬಾ ಅಂದಾಗ ಇನ್ನೇನು ನಂದೀಶ್ವರರು ಭೂಲೋಕಕ್ಕೆ ಹೋಗಬೇಕು ಬಸವಣ್ಣ ಅವರ ಹುಟ್ಟೋದಕ್ಕೆ. ಶಿವನ ಕೊನೆಯಲ್ಲಿ ಕೂಗಿ ಹೇಳ್ದ, ನಿಲ್ಲು ನಂದೀಶ್ವರ. ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯದಾಸೋಹವನ್ನಿಕ್ಕುವ ಮಹಾಮನೆ ಮಠವನ್ನು ಮಾಡಿ 777 ಅಮರಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವ ನಿನ್ನ ಮನಸ್ಸಿನಲ್ಲೇನಾದರೂ ಶರಣರ ಬಗ್ಗೆ ತಾತ್ಸಾರ ಭಾವನೆಗಳು ಹುಟ್ಟಿದ್ರೆ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕೈಲಾಸವಾಸನಾದ ನಾನು ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತೇ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯನಾಗಿರ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿಯವರ ಭೂಲೋಕಕ್ಕೆ ಬರ್ತಾರೆ. ಓಂಕಾರದಲ್ಲಿ ಉದ್ಭವನಾಗಿ ಭೂಲೋಕಕ್ಕೆ ಧರೆ ತಂದ ಧರ್ಮಗುರುವಾಗಿ ಕಲ್ಯಾಣ ಪಟ್ಟಣಕ್ಕೆ ಬರ್ತಾರೆ. ಇನ್ನು
ಧರ್ಮಗುರು ಪರಂಜ್ಯೋತಿಯವರು ಹುಟ್ಟಿದ ಮೇಲೆ ನನ್ನ ಪವಿತ್ರವಾದ ಅಂಶದಿಂದ ಸಕಲರಿಗೂ ಸಿದ್ಧ ಬಯಸುವ ಸಿದ್ಧಪ್ಪಾಜಿ ಎಂಬತಕ್ಕಂತ ಒಂದು ಕಳೆ ಭೂಲೋಕಕ್ಕೆ ಬರುತ್ತೆ. ಹೋಗಿ ಬಾ ನಂದೀಶ್ವರ, ಮುಂದೆ ಶಿವಭಕ್ತಿಯನ್ನು ನೋಡಿ ನಾನು ಸಂತೋಷ ಪಡ್ತೇನೆ ಭೂಮಂಡಲದಲ್ಲಿ ಎಂದಾಗ, ಯಾವ ಜಾತಿಗೊಬ್ಬ ಶರಣನಾಗಿ ಕಲ್ಯಾಣ ಪಟ್ಟಣವನ್ನ ವೈಭೋಗಕ್ಕೆ ತಾ ಎಂಬುದಾಗಿ ಹರಸಿದನಲ್ಲ ಶಿವನು, ಢಮರುಗ ಕುಂಭನಾದ ತಮಟೆಗಳು ಕೈಲಾಸದಲ್ಲಿ ಢಮಢಮನೆ ಮೊಳುಕ್ತಾ ಇವೆ. ಓಂ ನಮಃ ಶಿವಾಯ. ಶಿವನ ಆಶೀರ್ವಾದ ಮಾಡಿಬಿಟ್ಟ. ಬಸವಣ್ಣವರು ಒಂದು ಮಾತು ಹೇಳ್ತಾರಲ್ಲ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯ್ಯನ ಹುದಯ್ಯ, ನೀನೊಲಿದರೆ ವಿಷವೂ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿಲಿಪ್ಪುದು ಕಾಣ ಕೂಡಲ ಸಂಗಮ ದೇವ. ಮನುಷ್ಯನ ಕೈಲಿ ಏನಿದೆ, ಈಗ ಕರೆದ್ರೆ ಈಗ ಹೋಗ್ಬೇಕು. ಇಷ್ಟೊತ್ತಿಗೇನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಕ್ಷಣದಲ್ಲಿ ಏನಾಗ್ಬಿಡುತ್ತೆ ಜೀವನ ಅನ್ನೋದೇ ಗೊತ್ತಿಲ್ಲ. ಒಂದೇ ಒಂದು ಕ್ಷಣದಲ್ಲಿ ಜೀವನವೆಲ್ಲ ಅರ್ಥವ್ಯರ್ಥ ಆಗೋಗುತ್ತೆ. ಎಲ್ಲವನ್ನ ಬಲ್ಲವನ್ನ ಅಲ್ಲಿ ಕೂತವನೇ, ಕಂಡಾಯ ಮೂರ್ತಿಯಾಗಿ ಒಳಗಡೆ ಕೂತವನ, ಅವನು ಗೊತ್ತು ಪ್ರಪಂಚದಲ್ಲಿ ಎಲ್ಲವನ್ನು. ಅದಕ್ಕೆ ನಾವು ನಾಳೆ ಏನಾಗುತ್ತೆ, ಇನ್ನೊಂದು ಗಳಿಗೆಗೆ ಏನಾಗುತ್ತೆ ಎಂದು ಗೊತ್ತಾಗದ ನಾವು ಜೀವನದಲ್ಲಿ ಎಲ್ಲ ಲೆಕ್ಕಾಚಾರ ಮಾಡಿದ್ರೆ ಶೂನ್ಯ. ಸೊನ್ನೆಗಳು 50 ಹಾಕಿರಿ, 50 ಸೊನ್ನೆಗಳು ಹಾಕಿದ್ರು ಅದಕ್ಕೇನು ಬೆಲೆ ಇದೆಯಾ? ಸೊನ್ನೆ. 50 ಸೊನ್ನೆಗಳು ಹಾಕಿದ್ರು ಬರ್ ಸೊನ್ನೆನೆ. ಆ ಸೊನ್ನೆ ಪಕ್ಕಕ್ಕೆ ಒಂದೇ ಒಂದು ಗೆರೆ ಹಾಕ್ಬಿಡಿ ಸಾಕು, 50 ಸೊನ್ನೆಗಳಿಗೂ ಕೋಟಿಗಟ್ಟಲೆ ವ್ಯವಹಾರ ಬಂದ್ಬಿಡ್ತು. ಆ ಒಂದು ಅನ್ನೋದೇ ಭಗವಂತ. ಚಪ್ಪಾಳೆ ಹೊಡಿದಿ. ಸೊನ್ನೆ 50 ಇದ್ರು ಅದೇನು 3 ಕಾಸಿಗಿಲ್ಲ, ಅದು ಸೊನ್ನೆನೆ. ಆ ಸೊನ್ನೆ ಪಕ್ಕಕ್ಕೆ ಒಂದು ಹಾಕ್ತಿವಲ್ಲ, ಆ ಒಂದು ಅನ್ನೋದು ಹಾಕದ ಕೂಡಲೇ ಅಷ್ಟು ಸೊನ್ನೆಗಳಿಗೂ ಬೆಲೆ ಬಂದ್ಬಿಡ್ತು. ಎಷ್ಟೋ 1000 ಕೋಟಿ ಆಗೋಯ್ತು ಒಂದೇ ಸಾರಿ. ಅಲ್ಲಿಗೆ ಆ ಭಗವಂತ ಕಣ್ಣು ಬಿಟ್ರೆ ಏನ್ ಬೇಕಾದ್ರೂ ಕೊಡ್ತಾನೆ. ಮಳೆ ಬರೋದು, ಸಿರಿ ಬರೋದು ಯಾರೂ ಕಂಡಿಲ್ಲ ಅಂತ ಹೇಳ್ತಾರೆ. ಮಳೆ ಮಧ್ಯದಲ್ಲಿ ಬಂದದ, ಸಿರಿ ಬರಬೇಕು ನಿಮ್ಗ. ಈ ಸಿರಿ ಹೆಂಗ್ ಬರ್ತದ ಅಂದ್ರೆ, ಕಣ್ಣು ಕಾಣದಾಗೆ ಭಗವಂತ ಕೊಟ್ಬಿಡ್ತಾನಂತೆ. ಅವನು ಕಣ್ಣು ಬಿಟ್ರೆ ಜಗತ್ನಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಇವತ್ತು ನೀವೆಲ್ಲರೂ ಕೂಡ ಭಕ್ತಿಯಿಂದ ಕುಳಿತಿದ್ದೀರಿ ತಂಪಾದ ವಾತಾವರಣದಲ್ಲಿ. ಭಗವಂತನ ಕರುಣೆ ಇಲ್ಲದೆ ಯಾವುದೂ ನಡೆಯಲ್ಲ. ಆ ಸಿರಿಯನ್ನ ಭಗವಂತ ನಿಮ್ಮೆಲ್ರಿಗೂ ಕೊಡ್ಲಿ. ನನ್ನ ಬಾಯಲ್ಲಿ ಮತ್ತಿ ಅದ, ಹಂಗೆ ಆಯ್ತದ. ಎದ್ದು ಹೋದ್ರೆ ಎಡವಟ್ಟು ಆಯ್ತದ, ಅದಕ್ಕೂ ಮತ್ತಿ ಅದಲ್ಲ. ಅದರಿಂದ ಎಲ್ಲರ ಪೂರ್ತಿ ಆಗೋ ತನಕ ಕತೆ ಕೇಳಿದವರಿಗೆ, ಭಗವಂತನ ಧ್ಯಾನ ಮಾಡಿದವರಿಗೆ, ಭಗವಂತನ ಪೂಜಿಸಿದವರಿಗೆ ಒಳ್ಳೇದಾಗಲೇಬೇಕು. ಖಂಡಿತ ಒಳ್ಳೇದಾಗಿ ಆಗುತ್ತೆ. ಇಲ್ಲಿ ಆ ಮಾತು ಭೂಮಂಡಲದಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರು ಹೇಳಿದ ಮಾತು, ನೀನೊಲಿದರೆ ಕೊರಡು ಕೊನರುವುದಯ್ಯ. ಪರಮಾತ್ಮನ ಸಹಕಾರ ಹೊಂದಿದ್ರೆ ಒಣಗೋಗಿರೋ ಮರ ಚಿಗುರ್ಕೊಳ್ಳುತ್ತೆ. ಮನುಷ್ಯನ ಕೈಲೇನಿದೆ, ಚಿಗುರಿರೋ ಮರನು ಒಣಗಿಸ್ಬಿಡ್ತಾನೆ. ಪರಮಾತ್ಮನ ಸಹಕಾರ ಹೊಂದಿದ್ರೆ ಬರಡಾಗಿರೋ ಭೂಮಿ ಬೆಳೆಯುತ್ತಂತೆ, ಬರಡಾಗಿರೋ ಹಸು ಕರೆಯುತ್ತಂತೆ. ಪರಮಾತ್ಮನ ಸಹಕಾರ ಹೊಂದಿದ್ರೆ ನಾವೇನು ಬಯಸ್ಕೋತೀವಿ ಅದು ನಮ್ಮನ್ನೇ ಹುಡಿಕೊಂಬತ್ತದಂತೆ. ಅವನ ಸಹಕಾರ ಇಲ್ಲ ಅಂದ್ರೆ ಅಮೃತ ಇಟ್ಕೊಂಡಿದ್ರು ವಿಷ ಆಯ್ತದಂತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವನ ಬಲ ಇಲ್ಲದೆ ಏನೂ ನಡೆಯಲ್ಲ ಈ ಜಗದೊಳಗೆ. ಕೋಟಿ ಕೋಟಿ ಹಣ ಇದ್ರೆ ಏನು ಪ್ರಯೋಜನ? ಸಾಯುವಾಗ ಹಣ ಬಂದು ಕಾಪಾಡುತ್ತಾ? ಇಲ್ಲ. ಎಂತ ವೀರ ಶೌರ್ಯ ಪರಾಕ್ರಮಿ 10 ಆಳು ಹೊಡಿತೀನಿ ಅಂದ್ರು ಸಾಮಾನ್ಯ ಒಂದು ಟೈಪೇಡ್ ಜರ ಬಂದ್ಬಿಟ್ರು, ಒಂದು ತಿಂಗಳೇಳಲ್ಲ ಅವ. ಏನ ಹೊಡೆಯದವ? ಮುಗ್ದೇ ಹೋಯ್ತು ಕತೆ. ಅದಕ್ಕೆ ನೋಡಿ, ಅವನ ಶಕ್ತಿ ಹೊಂದಿದ್ರೆ ಎಲ್ಲವೂ ನಡೆಯುತ್ತೆ ಅನ್ನೋದಕ್ಕೆ ಗಂಡ ಹೆಂಡ್ತಿರ ಮಡಿಲಲ್ಲಿ ಬಸವ ಹುಟ್ಟಿದಾನೆ, ಮಾದರಸ ಮಾದಲಾಂಬಿಕೆಯರ ಮಡಿಲಲ್ಲಿ. ಇದು ಬಸವಣ್ಣವ್ರ ಕತೆ ವಿಸ್ತಾರವ ಬರುತ್ತೆ. ಮಂಟೇಸ್ವಾಮಿಯವ್ರ ಕತೆಗೆ ಬರಬೇಕಲ್ಲ, ಅದಕ್ಕೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. 8 ವರ್ಷ ಬಾಲಲೀಲೆಗಳನ್ನು ಬಸವ ತಾನು ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಕಳೆದು, ತದನಂತರ ಮಲಪ್ರಭಾ ಕೃಷ್ಣಾ ನದಿಗಳನ್ನ ಸೇರುವಂತ ಕೂಡಲ ಸಂಗಮಕ್ಕೆ ಬರ್ತಾನೆ 8ನೇ ವಯಸ್ಸಿಗೆ ಬಸವ. ಏನಕ್ಕೆ? ಊರ್ನ ಬ್ರಾಹ್ಮಣೋತ್ತಮರಲ್ಲಿ ಇವನಿಗೆ ಉಪನಯನ ಮಾಡಬೇಕು, ಜನವಾರ ಕಟ್ಟಬೇಕು ಅಂತ ಊರ್ನೇ ಎದುರಾಕೊಂಡು ಬರುವ ದಾರಿಯಲ್ಲಿ ಒಬ್ಬ ಗೋಪಿ ಎಂಬತಕ್ಕಂಥ ಹುಡುಗನು ನೀರೊಳಗೆ ಮುಳುಕೊಂಡು, ಆ ಹುಡುಗನ ಸಾವು ಕೂಡ ಕೊಲೆ ಇವನೇ ಮಾಡ್ದ ಅಂತ ಅಪವಾದವನ್ನು ಹೊತ್ತು ಬಸವ ಊರು ಬಿಡಬೇಕಾಯ್ತದೆ. ಅದಕ್ಕೆ ನೋಡಿ, ಆ ಊರು ಬಿಟ್ಟು ಬಂದು ಪವಿತ್ರವಾಗಿರ್ತಕ್ಕಂಥ ಎಲ್ಲಿ ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ಸತ್ತ ಮಗುವನ್ನು ಬದುಕಿಸಿ ಸಂಗಮೇಶ್ವರನಿಂದ ಸಾಕ್ಷಿ ಹೇಳಿಸಿ ಬಸವೇಶ್ವರ ಅನ್ಸ್ಕೊಂಡ್ಬಿಡ್ತಾನೆ. ಊರ್ ಜನರೆಲ್ಲ ಕೈ ಮುಗಿತಾರೆ. ನಾವು ಜನವರ ನಿನ್ ಕಟ್ಟು ಅನ್ನೋದೇ ಎಲ್ಲ ಬಂದ್ಬಿಡಪ್ಪ ನಮ್ಮೂರ್ಗೆ. ಊರು ಬಿಟ್ಟು ಬಂದಾಯ್ತು. ಊರು ಬಿಟ್ಟು ಬಂದು ಮಹಾಪವಿತ್ರವಾಗಿರ್ತಕ್ಕಂಥ ಕೂಡಲ ಸಂಗಮದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು
ಪ್ರಾಪ್ತ ವಯಸ್ಸಿಗೆ ಬಸವ ಕಲ್ಯಾಣ ಪಟ್ಟಣದ ಕಡೆ ಬರ್ತಾ ಇದ್ದಾನೆ. ಕಲ್ಯಾಣ ಪಟ್ಟಣದಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬ ರಾಜ ಮಂತ್ರಿಗಳಿದ್ದಾರೆ. ಈ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು? ಕೈಲಾಸದಲ್ಲಿ ಏನಾಗಿದ್ರು? ಸೆಕ್ಯೂರಿಟಿ ಗಾರ್ಡು. ಕನ್ನಡದಲ್ಲಿ ಹೇಳಿ, ಹೇಳ್ರ ಸರಿ ಕಣ. ದ್ವಾರಪಾಲಕರು. ಆ ದ್ವಾರಪಾಲಕರಾಗಿದ್ದವರೇ ಈಗ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟಿದ್ದಾರೆ. ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನ, ಸಿದ್ಧರಸರ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಮದುವೆ ಮಾಡಿಕೊಳ್ಳೋ ನೆಪದಲ್ಲಿ ಬಸವಣ್ಣ ಕಲ್ಯಾಣ ಪಟ್ಟಣವನ್ನು ಹೊಂದಿರಬೇಕಾದ್ರೆ ಬಿಜ್ಜಳನಿಗೆ ಬಹಳ ಹತ್ತಿರವಾಗಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವ ಮಾಡ್ತಾನೆ ಬಸವಣ್ಣ. 1,00,000 ಮೇಲೆ 96,000 ಶಿವಗಣಗಳಿಗೆ. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟಣದಲ್ಲಿ ಒಂದು ಒಳಕ್ಕೆ ಹಾಕಿ ಒಂದು ಬದನಕ್ಕೆ ಸಾರು ಮಾಡಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕಿ ಮಿಕ್ಕದನ್ನ ಕಲ್ಲು ಬಂಡಿಯಲ್ಲಿ ಕೈಲಾಸಕ್ಕೆ ಕಳಿಸ್ತಿದ್ರು ಕಡೆಯ. ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡ್ಬಿಟ್ರೆ ಅಷ್ಟು ಜನಕ್ಕಾಯ್ತು ಅಂತಲ್ಲ. ಲಕ್ಷದ ಮೇಲೆ ಅಂದ್ರೆ ಗುರಿ ಇಟ್ಟು ನೀನು ನೋಡಿದಾಗ 96,000 ಅಂದ್ರೆ ಮೊದಲು 9 ಬರಿತೀವಿ. 9 ನವದ್ವಾರಗಳನ್ನು ಬಂಧಿಸಿ 6 ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳೆಂಬತಕ್ಕಂಥ ಅರಿಷಡ್ ವರ್ಗಗಳ ತ್ಯಜಿಸಿ ಲಕ್ಷದ ಮೇಲೆ 96 ಸಾವಿರದ. ಸಾವಿರ ಅಂದ್ರೆ 1000 ಅಲ್ಲ, ಸಾವು ಇರದ. ಸಾವಿರದ ಸಾವೇ ಇಲ್ಲದವನು ಅಂದ್ರೆ ಯಾರವನು? ಅವನೇ ಭಗವಂತ. ಅವನಿಗೊಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಎಡೆ ಪ್ರಸಾದವನ್ನಿಟ್ಟಾಗ ಕಾಗೆ ಬಂದು ಎರಗಿದ್ರೆ ಕಲ್ಲು ಬಂಡಿಲಿ ಕೈಲಾಸಕ್ಕೆ ಹೋಯ್ತು ಅಂತ 10 ಜನಕ್ಕೆ ಮಾಡಿರೋ ಪ್ರಸಾದ 20 ಜನಕ್ಕೆ ಆಯ್ತಿತ್ತಂತೆ. ಇವತ್ತು ಭಗವಂತನ ಪ್ರಸಾದ ಎಷ್ಟು ಚೆನ್ನಾಗಿತ್ತು. ದಡಿ ಬಿಡಿ ಅನ್ಬಿಟ್ಟು ಮಾಡ್ಬಿಟ್ರು ಬಾತ. ಆ ಬಾತೆ ಎಷ್ಟು ರುಚಿಯಾಗಿತ್ತು. ಇನ್ನು ಮಧ್ಯಾಹ್ನದ ಪ್ರಸಾದ ಎಷ್ಟು ರುಚಿಯಾಗಿತ್ತು. ಮೊನ್ನೆ ದೇವನೂರು ಮಠದಲ್ಲಿ ನಡೀತಲ್ಲ ಒಂದು ದೊಡ್ಡ ಗಣರಾಧನ ಮಹೋತ್ಸವ. ಆ ಪ್ರಸಾದ ಹೆಂಗಿತ್ತು ಅಂದ್ರೆ ಅದೇ ಭಗವಂತನ ಪ್ರಸಾದ. ನಾವು ಕುಕ್ಕರ್ ಇಟ್ಕೊಂಡು ಬೆಂಡೆಕಾಯಿ ತುಪ್ಪ ಹಾಕೊಂಡು ಮಾಡಿದ್ರು ಆ ರುಚಿ ಬರಲ್ಲ. ಭಗವಂತನ ಹೆಸರು ಹೇಳ್ಬಿಟ್ಟು ಮಾಡ್ತೀವಲ್ಲ, ಅದಕ್ಕೆ ಭಗವಂತನ ಭಕ್ತಿಯ ರುಚಿ ಸೇರ್ಕೊಂಡ್ಬಿಟ್ಟಿರುತ್ತೆ ನೋಡಿ. ಇಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಶರಣೆಗೊಬ್ಬ ಅಂದ್ರೆ ಜಾತಿಗೊಬ್ಬ ಶರಣರಾಗಿ ಬಸವಣ್ಣನವರ ಕೀರ್ತಿ ಅಪಾರವಾದ ಶಿಖರಕ್ಕೆ ಏರ್ತಾ ಇದೆ. ಪರಂ ಜ್ಯೋತಿಯವರು ಬರೋ ಸಮಯ ನೋಡಿ. ಈಗ ಈ ಜಾತಿಗೊಬ್ಬ ಶರಣರನ್ನ ಏನಂತ ಕೊಂಡಾಡ್ತಾರೆ? ಮಾದಿಗರ ಹರಳಯ್ಯ ಮಾದಿಗರ ಹರಳಯ್ಯ ಕುಂಬಾರ ಗುಂಡಯ್ಯ ನಲಿಯ ಚಂಚಯ್ಯ ಆಯ್ದಕ್ಕಿ ಮಾರಯ್ಯ ಶರಣಗಟ್ಟಿ ಬಾಳಯ್ಯ ಕುಂಬಾರ ಗುಂಡಯ್ಯ ಅಂಬಿಗರ ಚೌಡಯ್ಯ ಕೆಂಬಾವಿ ಭೋಗಯ್ಯ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ಇವರಲ್ಲವೇ ಘನ ಶರಣರು, ಇವರಲ್ಲವೇ ಬಸವಾದಿ ಪ್ರಮತರು. ಗುರುವೇ 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 ನಿನ್ನಾಟವಲ್ಲ, ಹರನೇ ನಿನ್ನಾಟವಲ್ಲ, ಶಿವನೇ ನಿನ್ನಾಟವಲ್ಲವರ್ಯಾರು. ಗುರುವೇ ನಿನ್ನಾಟವಲ್ಲವರ್ಯಾರು, ಗುರುವೇ ನಿನ್ನಾಟವಲ್ಲವರ್ಯಾರು, ಶಿವನೇ ನಿನ್ನಾಟವಲ್ಲವರ್ಯಾರು. ಕುಂಬರ ಗುಂಡಣ್ಣನ ಮನೆಯ ಕುಂಬರ ಬಂದಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರ ಬಂದಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗದಗೆ ಜಗದಿನಿ ಎಂದು ಕುಡಿದ. ಗುರುವೇ ನಿನ್ನಾಟವಲ್ಲವರ್ಯಾರು, ಶಿವನೇ ನಿನ್ನಾಟವಲ್ಲವರ್ಯಾರು. ಮಡಿವಾಳ ಕೈಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ ಕೈಯನ ಮನೆಯ ಮಡಿಯ ಚಂದವ ಕಂಡು,
ಮಡಿವಾಳ ಜಯನ ಮನೆಯ ಗುರುವೇ ಗುರುವೇ ಮಡಿವಾಳ ಜಯನ ಮನೆಯ ಮಡಿಯ ಚಂದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಲಿ ತಗದಲಿ ಎಂದು ಕುಡಿದ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರು ಒಲೆಯರ ಒಲೆಯನ ಮನೆಯ ತಮಟೆ ನಾದವ ಕೇಳಿ ಒಲೆಯರ ಒಲೆಯನ ಮನೆಯ ತಮಟೆ ನಾದವ ಕೇಳಿ ಒಲೆಯರ ಒಲೆಯನ ಮನೆಯ ಗುರುವೇ ಗುರುವೇ ಒಲೆಯರ ಒಲೆಯನ ಮನೆಯ ತಮಟೆ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗದಲ್ಲಿ ಜಗದಲ್ಲಿ ಎಂದು ಕುಳಿತ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರು ಗುರುವೇ ಗುರುವೇ ಮಾದಿಗರ ಮನೆಯ ಅಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ಣ ಸ್ವರ್ಣ ಎಂದು ಕುಡಿದ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರು ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರು ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರು ಗುರುವೇ ಬಸವಾದಿ ಪ್ರಭುವೇ ಇದೆಲ್ಲ ಹುಡುಗ ಇರ್ಬೇಕು ನೋಡಿ ಅವನು ಮೈಕ್ ಹುಡುಗ ಇಲ್ಲೇನಾಗಿದೆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ಒಂದು ದಿನ ಮಲಗಿರುವ ಸಂದರ್ಭದಲ್ಲಿ ಯಾರು ಗಂಗಾಂಬಿಕೆಯವರ ಕನಸಿನಲ್ಲಿ ಧರೆ ತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿದ್ದಾರೆ. ಗಂಗಾಂಬಿಕಾ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹ ನಿಕ್ಕುವ ನಿನ್ನ ಗಂಡನಾದ ಬಸವಣ್ಣನನ್ನು ಪರೀಕ್ಷೆ ಮಾಡುವುದಕ್ಕೆ 7 ದಿವಸದೊಳಗಾಗಿ ನಾನು ಕಲ್ಯಾಣ ಪಟ್ಟಣದೊಳಗಡೆ ವೇಷ ಮರೆಸ್ಕೊಂಡು ಬರ್ತಾ ಇದ್ದೇನೆ. ಇಷ್ಟು ಜನಗಳ ಮಧ್ಯದಲ್ಲಿ ಆ ನಿನ್ನ ಗಂಡ ಬಸವಣ್ಣನನ್ನು ಹೇಗೆ ಪತ್ತೆ ಹಚ್ಚುವನೋ ಎಂಬುದಾಗಿ ಕನಸಿನಲ್ಲಿ ನುಡಿದ ಪಟ್ಟಣ ಮಾಯವಾಗಿರಬೇಕಾದ್ರೆ ಅಷ್ಟೊತ್ತವರೆಗೂ ಕಂಡ್ರದು ಕನಸು. ಈ ಜಗತ್ತಿನಲ್ಲಿ 7 ತರದ ಕನಸು ಬೀಳ್ತಾವಂತೆ. ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರೆ ನೋಡಿ. ಗುರುವೇ, ಗುರುಮಲ್ಲೇಶ, ಮಾದೇಶ್ವರ, ಮಂಟೇಸ್ವಾಮಿ, ಮಲ್ಲಿಕಾರ್ಜುನ, ಅಂಕನಾಥೇಶ್ವರ ಒಬ್ಬನ ಕಾಪಾಡಪ್ಪ ಅಂತ ಎಡಮಗ್ಲ ಮಲಗಿ ಬಲಮಗ್ಲಾಗ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸೆಲ್ಲ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿ ನಾವು ಅಡಗತ್ಕ ಸತ್ತೋದ್ರೂ ಸಾಯಲ್ಲ. ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ಬಿಟ್ಟಿರ್ತಾನಲ್ಲ, ದೇವರೇ ಬಂದು ಕಾವಲು ಕಾಯ್ಕೊಂಡಿರ್ತಾನಂತ. ಇದಕ್ಕೆ ಸುಸ್ವಪ್ನ. ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಲೋಕದ ವ್ಯವಹಾರಗಳನ್ನೆಲ್ಲ ತಲಗಚ್ಚ ಮನಿ ಕತ್ತಾರ ನೋಡಿ. ಈ ಮಂಟೇಸ್ವಾಮಿ ಕಥೆನ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ, ಅವ್ರಿಗೆ ಬೀಳೋದು.
ಈ ಲೋಕದ ವ್ಯವಹಾರಗಳು ಅಂದರೆ ನಾಳೆ ಬಡ್ಡಿ ದುಡ್ಡು ಬೇರೆ ಬಂತು, ಚೀಟಿ ಬೇರೆ ಕಟ್ಟಬೇಕು, ಕಂತು ಬೇರೆ ಬಂತು. ಇದೆಲ್ಲ ಭಾಗಕಾರ ಗುಣಾಕಾರ ಮಾಡ್ತಾ ಬೆಳಕರೆ ಗಂಟ ಕನಸುವಂಗೆ ಬಿದ್ದಿರ್ತಾವೆ. ಯಾಕೋ 5-6 ದಿವಸ ಸೊಪ್ಪನ ಮೇಲೆ ಸರ್ಲೆ ಕಣ. ಮನಿ ಕತ್ತು ಅಂದ್ರೆ ಬರ್ ಕ್ಯಾರವನ ಆಗರವುಗಳೇ ಕಾಣಿಸ್ಕತ್ತವ. ಮನಿ ಕತ್ತು ಅಂದ್ರೆ ಬಾಚಿ ತಾನೇ ಬಂದು ಇದುವ ನಿಜವಾಗಿ ನನ್ಗೆ ಹೊಡೆದಂಗೆ ಆಯ್ತಿತ್ತು ಕಣ. ಏನ ವಾ ಕಾಣಿಸ್ಲಿ ಈ ಥರ ಹೆಂಗಸರು ಅಷ್ಟೇ. ನಂಗೂ 5-6 ದಿವಸ ಸೊಪ್ಪನ ಮೇಲೆ ಸರ್ಲಕ್ಕವ. ಮನಿ ಕತ್ತು ಅಂದ್ರೆ ಸಾಕು, ಬಳಗಾಜು ಕುಂಕುಮವು ಲಾರ್ಲಾರ್ ಗಟ್ಲಲ್ಲೇ ಕಾಣಿಸ್ಕತ್ತದ. ಮೊನ್ನ ಈ ಕಡೆ ಮಡಳಿ ಭಾರತ ಪೋಕ್ಲೈನ್ಲಿ ಕುಂಕುಮ ಟ್ಯಾಕ್ಟ್ರ್ ತುಂಬ್ದಾಗ ಆಯ್ತಿತ್ತು ಕವ. ಅವ ಬಳಗಾಜು ಕುಂಕುಮ ಕಾಣಿಸ್ಕತ್ತಮಿ ಹಂಗಾಳೆ ಯಾವಳ ಮುತ್ತೈದವ್ ಸಾಯ್ತಾಳ ಬಿಡು. ಯಾವ ಮುತ್ತೈದವಳು ಸಾಯಲ್ಲ. ಇವು ಮನೆ ಕಳತ್ನ ಯಾವ ಮನೆಗಿಲ್ಲ ಅಂದ್ರೆ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ. ನೀವು ಮಧ್ಯದಲ್ಲಿ ಎದ್ದೋದ್ರು ನಿಮಗೆ ಬೆಳದಂತೂ ಸಿಂಹ ಸ್ವಪ್ನ, ದುಸ್ವಪ್ನ. ಅದಕ್ಕೆ ನೋಡಿ ಭಗವಂತನ ಕಥೆನ ಪೂರ್ತಿ ಕೇಳಬೇಕು ಅನ್ನೋದಕ್ಕೆ ಇಲ್ಲಿ ಏನಾಗಿದೆ. ಗಂಗಾಂಬಿಕೆಯವರು ಗಂಡನಾದ ಬಸವಣ್ಣನವ್ರಿಗೆ ಹೇಳ್ತಾರೆ ತಾನು ಕಂಡ ಕನಸನ್ನ. ಇನ್ನು 7 ದಿವಸದೊಳಗಾಗಿ ಕಲ್ಯಾಣ ಪಟ್ಟಣದೊಳಗಡೆ ಬರ್ತಾ ಇದ್ದಾನೆ ಪರಂ ಜ್ಯೋತಿ ಒಡೆಯ. ಅವ್ರನ್ನ ಪತ್ತೆ ಹಚ್ಚೋದು ಹೇಗೆ ಅಂತ ಎಲ್ಲ ಶರಣರನ್ನು ಸೇರಿಸಿ ಮಹಾಮನೆ ಮಠದ ಪೂರ್ವ ಬಾಗಿಲಿಗೆ ಕಲ್ಲು ಕೋಳಿ ಇಡಿಸಿದ್ದಾರೆ. ಪಡುವಣದ ಬಾಗಿಲಿಗೆ ನಾಲಿಗೆ ಇಲ್ಲದ ಚರ್ಮದ ಗಂಟೆ ಕಟ್ಟಿಸಿದ್ದಾರೆ. ಕಲ್ಲು ಕೋಳಿ ಎದ್ದು ಯಾವತ್ತು ಕೂಗುತ್ತೋ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಯಾವತ್ತು ಬಾರಿಸುತ್ತೋ ಅವತ್ತಿಗೆ ಪರಂ ಜ್ಯೋತಿಯವರು ಬಂದಿದ್ದಾರೆ ಅಂತ 2 ಗುರುತು ಮಾಡಿಬಿಟ್ರು. ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂತೆ ದಿಗ್ಗನೆ ಪ್ರತ್ಯಕ್ಷನಾದ ಪರಂ ಜ್ಯೋತಿ ಒಡೆಯ ಗಜದಂಡೇಶ್ವರನೆಂಬ ಭಾರೀ ಕಂಡಾಯವನವತ್ತು ನೋಡಿ. ಆ ಕಂಡಾಯಕ್ಕೆ ಗಜದಂಡೇಶ್ವರ ಅಂತ ಇನ್ನೊಂದು ಹೆಸರು. ಗಜ ಅಂದ್ರೆ ಆನೆ, ಅಂದ್ರೆ ಪವಿತ್ರವಾದ ಗಣಪತಿಯಿಂದ ಹಿಡಿದು 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ ನೋಡಿ ಆ ಕಂಡಾಯದ ಮೂರ್ತಿ ಒಳಗೆ. ಅದಕ್ಕೆ ನೀವೆಷ್ಟು ಕೊಟ್ಟರೂ ಸಾಕಾಗಲ್ಲ. ಆ ಕಂಡಾಯಗಳು ಊರೊಳಗಡೆ ಮೆರೆದರೆ ಅನಿಷ್ಟಗಳೆಲ್ಲ ದೂರವಾಗುತ್ತೆ. ಜೀವನದಲ್ಲಿ ಆ ಕಂಡಾಯ ದರ್ಶನ ಮಾಡದವರಿಗೆ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ಸ್ವರ್ಗವನ್ನು ನಮಗೆ ಭಗವಂತ ಹತ್ರಕ್ಕೆ ತರ್ತಾನಂತೆ. ಅಂದ್ರೇನು? ನಮಗೆ ಮುಕ್ತಿಯನ್ನು ಭಗವಂತ ಕೊಡ್ತಾನಂತೆ. ಅದಕ್ಕೆ ಆ ಕಂಡಾಯಗಳ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಕಂಡಾಯಗಳ ದರ್ಶನ ಮಾಡಿದ್ರೆ ಜೀವನದಲ್ಲಿ 300 ಮುಕ್ಕೋಟಿ ದೇವರುಗಳನ್ನು ದರ್ಶನ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ಅದೇ ಗಜದಂಡೇಶ್ವರನೆಂಬ ಕಂಡಾಯ. ಇದನ್ನ ಹೊತ್ತು ಊರೊಳಗಡೆ ನಾನು ಬಂದ್ರೆ ಆಡೋ ಮಕ್ಕಳಿಂದ ಅಲಗಾಡು ಮುದುಕನ ತನಕ ನಾನೇ ಪರಂ ಜ್ಯೋತಿ ಅಂತ ಪತ್ತೆ ಹಚ್ಚುವುದು. ಅದಕ್ಕೆ ವೇಷ ನನ್ನದಿದಲ್ಲ, ನನ್ನ ವೇಷವೇ ಬೇರೆ. ಜೈ ಶಿವಶಂಕರ ಹಾಗಂದು ಕೂಡಲೇ ಕಂಡಾಯ ಮಾಯವಾಯಿತು, ಜೋಳಿಗೆ ಮಾಯವಾಯಿತು ಪರಂ ಜ್ಯೋತಿಯವರಿಗೆ. ಪರಂ ಜ್ಯೋತಿಯವರು ವೇಷ ಹೇಗಾಯ್ತು ಗೊತ್ತೇ? ಕುರ್ಚಲು ಗಡ್ಡ, ತಲೆಲ್ಲ ಕಜ್ಜಿಗಾಯ, ಕೊಳಕಾದ ಬಟ್ಟೆ ಮೇಲೆ ಹರಿದಾಡ್ತಿರುವ ಏನೋ ಕೂರಗಳು, ಎಡೆ ಹೆಗಲ ಮೇಲೆ ಎಂಡದ ಮಡಿಕೆ, ಬಲ ಹೆಗಲ ಮೇಲೆ ಎಮ್ಮೆ ಚಕಳ, ಒಂದು ಕೈಯಲ್ಲಿ ಮುರುಕಲ ಊರ್ಗೋಲು, ಬೀದಿ ಒಳಗಡೆ ಬೀದಿಯೆಲ್ಲ ಕೆಟ್ಟ ವಾಸನೆ ಒಡೆಯುವಂತ ವ್ಯಕ್ತಿಯಾಗಿ ನಡೆದು ಬರ್ತಾ ಇದ್ದಾನೆ. ಬೀದಿಯೆಲ್ಲ ಕೆಟ್ಟ ವಾಸನೆ. ಏನಪ್ಪ ಈ ವಾಸನೆ ಹೊಡಿತಾ ಇದೆ ಬೀದಿಯೆಲ್ಲ? ಯಾರಪ್ಪ ಇವನು ಇಲ್ಲಿ ಬರ್ತಾ ಇರೋನು ಅಂದ್ರೆ ಅವನೇ ಪರಂ ಜ್ಯೋತಿ ಒಡೆಯ. ಮಾಯಾ ಕೋಲಘನ ಈ ಜಗ, ಮಾಯಾ ಕೋಲಘನ ಈ ಮಾಯಾ ಮಾಯಾ ಏನಪ್ಪ ಈ ಅಣ್ಣ ಬಸವಣ್ಣವ್ರ ಮಠ ಯಾವ ಕಡೆ ಹೋಗ್ಬೇಕು? ಅಲ್ಲಿ ಹೋಗಿ ಬಲಕ್ ತಿರುಗ್ಬೇಕಾ? ಏನಪ್ಪ ಅಣ್ಣ ಬಸವಣ್ಣವ್ರ ಮಠ ಯಾವ ಕಡೆ ಬರ್ತದಪ್ಪ? ನೀ ಕರ್ಕೊಂಡೋಗಿ ತೋರ್ಸಪ್ಪ. ಏನು ಮನಸ್ಸು ಅಂದ್ಬಿಟ್ಬಿಟ್ರೆ ಹೋಗ್ಯದ, ಗೊತ್ತೇ ಇಲ್ಲ ಅಂದ್ಬಿಟ್ಟ ಒಂದೇ ಸರ ತೆಗೆ. ನೀನಾದ್ರೂ ತೋರ್ಸಪ್ಪ. ಒಂದು ಬೀದಿ ಅಂದ್ಮೇಲೆಲ್ಲ ಒಳ್ಳೆಯವರು ಇರ್ತಾರ, ಕೆಲವು ಒಳ್ಳೆಯವರು ಇರ್ತಾರೆ, ಇಂಥವ್ರು ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಬೀದಿ ಒಳಗಡೆ ಬರ್ತಾ ಇದ್ದಾರೆ ಪರಂ ಜ್ಯೋತಿಯವರು. ಏನಾಗುತ್ತೆ ನೋಡಿ. ಮಾಯಾ ಕೋಲಘನ ಈ ಜಗ, ಮಾಯಾ ಕೋಲಘನ ಈ ಮಾಯಾ
ಓಲಗಲ. ದೇವದಾನವ ಸುರಗಣನಿಕರ, ದೇವದಾನವ ಸುರಗಣನಿಕರ, ಭಾವ ಭಾವ ವಿಚಾರ ಪರನು. ದೇವದಾನವ ಸುರಗಣನಿಕರ, ಭಾವ ಭಾವ ವಿಚಾರ ಪರನು. ದೇವಗಳೇ ಜಗ ಸೂರೆ ಒಬ್ಬುವ, ದೇವಗಳೇ ಜನ ಸೂರೆ ಒಬ್ಬುವ. ಭಾವಜನಿತಕರ ಅತೀತ ಪ್ರಿಯ, ಭಾವಜನಿತಕರ ಅತೀತ ಪ್ರಿಯ. ಮಾಯಾ ಕೋಲಗಲ ಈ ಜಗ, ಮಾಯಾ ಕೋಲಗಲ ಈ ಮಾಯಾ ಕೋಲಗಲ. ಒಳ್ಳೆ ಮಟ್ಟ ಮಧ್ಯಾಹ್ನ ಜನಗಳೆಲ್ಲ ಕಟ್ಟಿಗೆ ಸಂಗಣ್ಣ ಎಂಬ ಶರಣ ಎಲ್ಲರನ್ನು ಒಳಕ್ ಬಿಡ್ತಾವನೆ. ಲಿಂಗ ಇದೇನಪ್ಪ ಒಳಗ್ ನಡಿ, ಲಿಂಗ ಇದೇನಪ್ಪ ಮಾಮೂಲಿಗೆ ಮೂಲೆಲ್ಲ ತೋರಿಸ್ಬೇಕು, ಎಲ್ಲಾರನ್ನು ಒಳಗಡೆ ಬಿಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಂದ್ರಲ್ಲ ಪರಂ ಜ್ಯೋತಿರು. ಏನೇ ಕೆಟ್ಟ ವಾಸನೆ ಹೊಡಿತಾ ಇದೆಯಾ, ಹೋಗೆ ಆ ಕಡೆ. ಏನಪ್ಪ ಅಣ್ಣ ಬಸವಣ್ಣವ್ರ ಮಠ ಇದೆ ತಾನೆ, ಅಣ್ಣ ಬಸವಣ್ಣವ್ರ ಮಠ ಇದೆ, ಸರಿಯಾಗಿ ಬಂದಿದೀಯಾ, ನಿನಗೇನೇ ಕೆಲಸ ಇಲ್ಲಿ? ನಾನು ಯಾರದೇ ಮನೆಗೆ ಹೋದ್ರು ಇದೇನು ಕಲ್ಯಾಣ ಪಟ್ಟಣವೇ ಇಕ್ಕೋದಕ್ಕೆ ಅಂತಿದ್ರು. ಅಲ್ಲಿಗೆ ಹೊರಟೋದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಬಿಡ್ಬೋದಲ್ಲ ಅಂತ ಇಲ್ಲಿವರೆಗೆ ಬಂದಿದ್ದೀನಿ. ಒಳಗ್ ಬಿಡಪ್ಪ ನಿನ್ನನ್ನ ಒಳಗ್ ಬಿಡೋದು. ಇಲ್ಲಿ ಒಳಗ್ ಬಿಡ್ಬೇಕಾದ್ರೆ ಲಿಂಗ ತೋರಿಸ್ಬೇಕು, ಅದು ಗೊತ್ತಾ ನಿಂಗೆ? ಲಿಂಗ ತೋರಿಸಿದ್ರೆ ಒಳಗ್ ಬಿಡ್ತೀಯನಪ್ಪ ನೀನು? ಲಿಂಗ ತೋರಿಸ್ತೀಯ? ಸ್ನಾನ ಮಾಡೋದು ಎಷ್ಟು ವರ್ಷ ಆಗಿದ್ದ ಲಿಂಗ ತೋರಿಸ್ತಂತ ಲಿಂಗನ? ಆ ಹೆಗಲ ಮೇಲೆ ಇರೋದೇನೆಯ? ಇದು ಆಸ್ಕಣಕ್ಕೆ ಎಮ್ಮೆ ಚಕ್ಳ, ಇದು ಎಂಡದ ಮಡಕೆ. ಅಯ್ಯೋ ನಿನ್ನ ಮನೆ ಹಾಳಾಗ, ಆ ಮೈ ಮೇಲೆಲ್ಲ ಅರಿತಾ ಇರೋದೇನಯ್ಯ? ಇದ ಏನೋ ಕೂರ. ಅಯ್ಯೋ ನಿನ್ನ ಮನೆ ಹಾಳಾಗ, ಕೂರನು ಇಲ್ಲೇ ಕೂಗ್ತಿದೆಯಲ್ಲ, ಹೋಗ ಯಾ ಕಡೆ. ಲಿಂಗ ತೋರಿಸಿದ್ರೆ ಒಳಗಡೆ ಬಿಡ್ತೀನಿ ಎಂದಿಲ್ಲ. ಈಗ ನೋಡು ಲಿಂಗ ತೋರಿಸ್ತೀನಿ ಅಂತ ಚಿಳ್ಳುಗುರಿನಿಂದ ಎದೇನ ಪರಪರನೆ ಬಗೆದು, ಆ ಚಿಳ್ಳುಗುರಿನಿಂದ ಎದೇನೆ ಪರಪರನೆ ಬಗೆದು ಆತ್ಮಲಿಂಗವನ್ನು ತೋರಿಸ್ತಿರ್ಬೇಕಾದ್ರೆ ಪರಂ ಜ್ಯೋತಿಯವರು ಇದನ್ನು ನೋಡಿದ ಕಟ್ಟಿಗೆ ಸಂಗಣ್ಣ ತಲೆ ತಿರುಗಿ ಕೆಳಕ್ ಬಿದ್ದು. ಪರಂ ಜ್ಯೋತಿಯವರು ಅಭಯ ಕೊಟ್ರು, ಪುನಃ ಮೇಲಕ್ಕೆದ್ದ. ನೀ ಲಿಂಗ ತೋರಿಸು ಅಂದ್ರೆ ಎದೆ ಭಾಗದ ಬಿಟ್ಟು ಹಂಗೆ ಮುಚ್ಚಿಬಿಟ್ಟೆಲ್ಲ, ಅದನ್ನು ಕಾವಲಿ ಅದೇನು ಕಟ್ಟಿಯ? ಎಂತ ಮಾಟಗಾರನಾಗಿರ್ಬೇಕು, ನಿನ್ನೇನಾದ್ರೂ ಒಳಗಡೆ ಬಿಟ್ರೆ ಮಠನೇ ಉಂಟಿಸ್ಬಿಡ್ತಿದೆ ನೀನು. ಬಿಡಲ ಕಣಯ, ಇನ್ನು ಮಾತ್ರನೇ ಬಿಡಲ ಕಣಯ. ಯಾರ ಏನೇನು ಮನ್ಸ? ಬಸವಣ್ಣವ್ರು ಒಳ್ಳೆಯವನ್ ತಕೊಂಡ್ಬಂದು ಬಾಗ್ಲಲ್ಲಿ ಕೂರ್ಸವ್ರಲ್ಲ. ಹೋಗಿ ಬಸವಣ್ಣನಿಗೆ ಹೇಳು, ನಿನ್ ಕೇಳ್ಕೊಂಡು ಯಾರೋ ಮುಖ್ಯವಾಗಿದವರು ಬಂದಿದ್ದಾರೆ ಅಂತ. ಅವನೇ ಬಂದು ನನ್ನ ಪಾದ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಎಲ್ಲ ಮುದುಕಲೇ, ನೀನ್ ಇಷ್ಟೊತ್ತವ್ರಿಗೆ ಮಾತಾಡಿಸ್ತಿರೋದೇ ದೊಡ್ಡ ತಪ್ಪು. ಬಸವಣ್ಣವ್ರು ಬಂದು ನಿನ್ನ ಒಳಗಡೆ ಬಿಡ್ಬೇಕಾ, ಕರ್ಕೊಂಡು ಹೋಗ್ಬೇಕಾ? ಬೈ ಹತ್ರಕ್ಕೆ ಕರೆದದ್ದೆ ಎಕ್ಕತ್ತನೆ ಬಗ್ಗಿಸ್ಕೊಂಡು 3 ಗುದ್ದದ ಊಟ ಬೇಕಾ? ಬಸವಣ್ಣವ್ರು ಬರ್ಬೇಕಾ, ಒಳಗಡೆ ಬಿಡ್ಬೇಕಾ? ಅಮ್ಮ ಅಂತ ಪರಂ ಜ್ಯೋತಿಯವರು ಕೆಳಗಡೆ ಬಿದ್ದರಲ್ಲ. ಈ ಗುದ್ದು ಬಸವಣ್ಣವರು ನೈವೇದ್ಯ ಮಾಡ್ತಿದ್ರಲ್ಲ, ಅವ್ರ ಎಕ್ಕತ್ತಿಗೆ ಬಿತ್ತು. ಗಂಗಾಂಬಿಕಾ ಯಾರೋ ಬಲವಾಗಿ 3 ಸಾರಿ ಗುದ್ದದಾಗಾಯ್ತಲ್ಲ. ಅಯ್ಯಯ್ಯೋ, ಯಾರು ಇಲ್ವಲ್ಲ ಇಲ್ಲಿ? ಇಲ್ಲ. ಏನು ಅಪಶಕುನದ ಛಾಯೆ ಬಾಯಿಲಿ ಹುಡ್ಕಾಡ್ಕೊಂಡು ಬರ್ತಿರ್ಬೇಕಾದ್ರೆ ನೋಡಿ, ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ, ನಾಲ್ಗೆ ಇಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಅಯ್ಯಯ್ಯೋ, ಕಲ್ಲು ಕೋಳಿ ಕೂಗಿ ನಾಲ್ಗೆ ಇಲ್ಲದ ಚರ್ಮದ ಗಂಟೆ ಬಾರಿಸಿದೆ ಅಂದ್ರೆ ಪರಂ ಜ್ಯೋತಿಯವರು ಬಂದಾಯ್ತು. ಇಷ್ಟು ಜನರ ಮಧ್ಯದಲ್ಲಿ ನಮ್ಮಪ್ಪನನ್ನು ಹೇಗೆ ಪತ್ತೆ ಹಚ್ಚೋದು? ನೋಡಿ, ಕಟ್ಟಿಗೆ ಸಂಗಣ್ಣ ಇರೋ ಬಾಗಿಲಿಂತಾನೆ ಯಾರೇ ಬರ್ಬೇಕಾದ್ರೂ ಅವ್ರನ್ನೇ ಕೇಳೋ, ಕಟ್ಟಿಗೆ ಸಂಗಣ್ಣವ್ರೆ ಇವತ್ತು ಯಾರಾದ್ರೂ ಹೊಸಬರು ಬಂದದ್ದನ್ನು ನೋಡಿದ್ರ? ಹೊಸಬರು ಯಾರು ಬಂದಾಗ ಆಗ್ಲಿಲ್ವಲ್ಲ. ಒಬ್ಬ ಭಿಕ್ಷದವನ್ ಬಂದಿದ್ದ. ಭಿಕ್ಷದವನ ಹೇಗಿದ್ದ? ಅವನ್ ನೆನ್ಸ್ಕೊಂಡ್ರೆ 1 ತಿಂಗಳು ಊಟ ಮಾಡಲ್ಲ ನೀವು. ಏನ್ ಕೊಬ್ಬು ಅಂತೀರ ಅವನಿಗೆ? ಆದ್ರೆ ಒಂದು ಮಾಟ ಮಂತ್ರ ಮಾಡ್ದ ಬಸವಣ್ಣವ್ರೆ. ಲಿಂಗ ತೋರಿಸ್ಬೇಕು ಅನ್ನೋದಕ್ಕೆ ಎದೇನೆ ಬಗ್ದು ಹಂಗೆ ಮುಚ್ಚಿಬಿಟ್ಟ. ಕೊನೆಗೆ ಪಿತ್ತೆ ನೆತ್ತಿಗೇನ ಮಾತಾಡ್ದ.
ಬಸವಣ್ಣ ಬಂದಿದ್ರು ಒಳಗೆ ಅವನೇ ಹೋಗಿ ಅವನು ಕರಿ ಅಂತ. ಅವನು ಇವನು ಅಂತ ಮಾತಾಡ್ದಲ್ಲ ಅಂತ ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದದೆ ನೋಡಿ. ಈ ಕಡೆ ಜೀವನ ಇರೋ ತನಕ ಬರಬೇಕು, ಹಂಗು ಬರಬಾರ್ದು, ಹಂಗ್ ಗುದ್ದೀವಿ. ನೀನು ಹೊಡೆದಿರೋದು ಅವನಿಗಲ್ಲ ಕಣಪ್ಪ. ನನ್ನ ಮನೆಯ ಬಾಗಿಲಿಗೆ ಆಳಿನ ರೂಪದಲ್ಲಿ ಬಂದು, ಭಿಕ್ಷುಕನ ರೂಪದಲ್ಲಿ ಬಂದು ಏಟು ಹೊಡೆಸ್ಕೊಂಡು ಹೋಗಿರೋನು ಯಾರು ಗೊತ್ತಾ? ಈ ಧರೆಗಿಂತಲೂ ದೊಡ್ಡವನಾಗಿರ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿ ಒಡೆಯ. ಎತ್ತ ಕಡೆ ಹೋದ್ನಪ್ಪ ನಮ್ಮಪ್ಪ, ಈ ಕಡೆ ಅರಳನವ್ರ ಮನೆ ಕಡೆ ಹೋದಂಗಾಯ್ತು ಬಸವಣ್ಣವರೇ. ಗಂಗಾಂಬಿಕಾ, ಆ ನಮ್ಮಪ್ಪ ಊರ್ ಬಿಟ್ಟು ಹೋಗೋಕ್ ಮುಂಚೆ ಅವನೆಲ್ಲಿದ್ದಾನೋ ಕಾಲಿಗೆ ಬಿದ್ದು ಕರ್ಕೊಂಡ್ ಬರೋಣ, ಬಾಯಿಲೆ ಹೊಡಿಕೊಂಡು ಬರೋಣ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ, ನೀನೆ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಹುಡುಕಿನ ಬಂದೆನೋ ಗುರುವೇ, ನಿನ್ನ ಹುಡುಕಿನ ಬಂದೆನೋ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಕಿನ ಬಂದೆನೋ ಪ್ರಭುವೇ, ನಿನ್ನ ಹುಡುಕಿನ ಬಂದೆನೋ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ. ಹಣಿಮಾದಿ ಅಷ್ಟಸಿದ್ಧಿಗೂ ನೀನೇ ಒಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಹಣಿಮಾದಿ ಅಷ್ಟಸಿದ್ಧಿಗೂ ನೀನೇ ಒಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಭಕ್ತವತ್ಸಲ ನೀನೇ, ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಫಲಕ ಪರಂಜ್ಯೋತಿಯೇ. ಭಕ್ತವತ್ಸಲ ನೀನೇ, ಕರುಣಾ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಫಲಕ ಪರಂಜ್ಯೋತಿಯೇ. ಮುಕ್ತಿ ಪ್ರದಾಯಕ ಫಲಕ ಪರಂಜ್ಯೋತಿಯೇ. ಎಲ್ಲಿರುವೆ ದೇವನೇ ಮಾಯಕಾರ ಪರಂಜ್ಯೋತಿಯೇ. ಗುಡ್ಡೆ ಮೇಲೆ ಯಾರೋ ವ್ಯಕ್ತಿ ಮಲಗಿರುವಂತೆ ಕಾಣಿಸ್ತಾ ಇದೆ. ಕೊಳತು ನಾರ್ತಾ ಇದೆ, ಪಕ್ಕದಲ್ಲಿ ಒಂದು ಎಮ್ಮೆ ಕರು ಮೇಯ್ತಾ ಇದೆ, ಒಂದು ಎಂಡದ ಮಡಿಕೆ ಮಡಗಿದೆ, ಎಲ್ಲ ವಿಚಿತ್ರ. ಬಸವಣ್ಣನವರು ನೀನು ಇಲ್ಲಿ ಬಂದು ಮಲಗಿರುವೆಯ ತಂದೆ ಅಂತ 2 ಕೈಗಳು ಹಿಡ್ಕೊಂಡು ಎತ್ತದ್ರಲ್ಲ ಗಂಗಾಂಬಿಕೆ ಬಸವಣ್ಣ. ಇಬ್ರು ಕೈಗಳೇ ಕಳ್ಕೊಂಡ್ಬಿಟ್ವು. ಕೈ ಮುಟ್ಟಿದ್ರೆ ಕೈಯೇ ಕಳ್ಕೊಳ್ಳುತ್ತೆ, ಕಾಲು ಮುಟ್ಟಿದ್ರೆ ಕಾಲೇ ಕಳ್ಕೊಳ್ಳುತ್ತೆ. ಕೊಳತು ನಾರ್ತಾ ಇದೆ ದೇಹ. ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಾ ನನ್ನಪ್ಪ ಅಂತ ಒದ್ಕೊಂಡ್ರು ವಸ್ತ್ರವನ್ನ ಆಸೆ, ತಲೆ ಕಾಲ ಮಾಂಸ ಖಂಡಗಳನ್ನೆಲ್ಲ ತುಂಬಿ ಅದನ್ನು ತಲೆ ಮೇಲೆ ಹೊತ್ಕೊಂಡ್ರು ಬಸವಣ್ಣವರು. ಗಂಗಾಂಬಿಕಾ, ಆ ಎಮ್ಮೆ ಕರುವೆ ಗಜದಂಡೇಶ್ವರನೆಂಬ ಕಂಡಾಯ, ಆ ಎಂಡದ ಮಡಿಕೆನ 4 ಪಾದದ ಜೋಳಿಗೆ ನೀ ಎಂಡದ ಮಡಿಕೆ ಹೊತ್ಕೊಂಡು ಎಮ್ಮೆ ಕರು ಹಿಡ್ಕೊಂಡು ಬಾ, ನಾನೀ ಗಂಟು ಹೊತ್ಕೊಂಡ್ಬರ್ತೀನಿ. ಬೀದಿಯೆಲ್ಲ ಕೆಟ್ಟ ವಾಸನೆ ಗಂಟು. ಈ ಬಸವಣ್ಣವ್ರಿಗೆ ಆಗದೆ ಇದ್ದವ್ರದ್ದು ಒಂದು ಗುಂಪಿತ್ತು. ಕಲ್ಯಾಣ ಪಟ್ಟಣದಲ್ಲೇ ಇದ್ರು ಅಂದಮೇಲೆ ಹೊಸ ಮಲ್ಲಿಪುರದಲ್ಲಿ ಇಲ್ಲದೆ ಉಂಟಾ? ಇಲ್ಲೂ ಅವರ ಈ ಮಧ್ಯೆ ಎದ್ದು ಹೋಯ್ತಾರಲ್ಲ, ಅವರೇ ನಮ್ಗೆ ಆಗದೆ ಇದ್ದವರು. ಇಲ್ಲೂ ಇದ್ದಾರ ಗೊತ್ತಾಯ್ತಲ್ಲ ಒಟ್ಲಿ.
ಈ ಬಸವಣ್ಣವ್ರಿಗೆ ಆಗದೆ ಇದ್ದವ್ರದ್ದು ಒಂದು ಗುಂಪು ಅಲ್ಲಿತ್ತು. ನೋಡೋಣ, ಬಸವಣ್ಣ ಮಾಂಸನ ತಲೆ ಮೇಲೆ ಹೊತ್ಕೊಂಬತ್ತಾವ್ರೆ, ಹೆಂಡತಿ ಎಂಡದ ಮಡಕೆ ಹೊತ್ಕೊಂಬತ್ತಾವಳೆ, ಎಮ್ಮೆ ಕರು ಹಿಡ್ಕೊಂಡ್ರೆ ದನನ ಮಾಂಸನೇ ಇರ್ಬೇಕಣ್ಣೋ. ಹಾಳಾಗೋಯ್ತಪ್ಪ, ಕಲ್ಯಾಣ ಪಟ್ಟಣ ಹಾಳಾಗೋಯ್ತು, ಇನ್ನಿರಬಾರ್ದು. ಇಷ್ಟು ದಿವಸ ಇಲ್ಲಿದ್ದ ತಪ್ಪಿಗೆ ನಾವು ಈ ಕಲ್ಯಾಣಿ ಒಳಗೆ ಮುಳುಗಿ ಇವತ್ತೇ ಕಲ್ಯಾಣ ಪಟ್ಟಣ ಬಿಟ್ಟು ಹೋಗ್ಬೇಕು ಅಂತ ಕಲ್ಯಾಣಿ ಒಳಗೆ ಮುಳುಗಿ ಬೈಕೊಂಡ್ ಮೇಲಕ್ಕೆ ಎದ್ರಲ್ಲ, ಇವ್ರ ಕತ್ಲಿರ ಲಿಂಗಗಳೆಲ್ಲ ಮಾಯವಾಗೋದು. ಲೇ ನಂತವಿಲ್ಲ ಕಣ, ನಂತವಿಲ್ಲ ಅಂದ್ಮೇಲೆ ನಿಂತವೆಲ್ಲ ಬಂತ, ನೀನೇ ಹೆಚ್ಚ ಬೈತಿದ್ವಿ, ಏನೋ ಮಾಡೋದೀಗ. ಲಿಂಗವೇ ಇಲ್ಲ ಅಂದ್ಮೇಲೆ ನಮ್ದು ಯಾರೋ ಜಂಗಮರು ಅಂತಾರೆ. ಅಣ್ಣ, ಇಷ್ಟೊತ್ತವರೆಗೆ ಬೈತಿದ್ದು ಲಿಂಗ ಹೊಂಟೋದ್ವು, ಇಷ್ಟೊತ್ತ ಮೇಲೆ ಬಸವಣ್ಣ ಮೇಕೆ ಎತ್ ಕುಣಿಸ್ಬಿಡ, ಲಿಂಗ ಬಂದ್ಬಿಡ್ತವೆ, ಬಿದ್ದಾರ್ಬಿಡವ. ಏನಂತೀಯ? ಈಗ ನಾವು ಬಸವಣ್ಣ ಹೊಗಳಬೇಕು. ಬಸವ 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 ಬಸವ, ಇಂದ್ರ ಬಸವ, ಚಂದ್ರ ಬಸವ, ಸುಂದರ ಬಸವ, ಬಸವ ಬಸವ ಬಸವ. ಬಸವಣ್ಣನವರು ಇವರು ಆಡೋ ಮಾತಿಗೆ ಯಾವುದಕ್ಕೂ ಕಿವಿಗೊಡದೆ ತಾನು ಹೊತ್ತುಕೊಂಡು ಬಂದಿರೋ ಗಂಟನ್ನ ಹುರಿಗದ್ದಿಗೆ ಮೇಲೆ ತಲೆ ಕಾಲು ಮಾಂಸಖಂಡಗಳನ್ನೆಲ್ಲ ಜೋಡಿಸಿ ಎಂಡದ ಮಡಕೆಯನ್ನು ಪಕ್ಕದಲ್ಲಿಟ್ಟು ಎಮ್ಮೆ ಕರುನ ಪಕ್ಕದಲ್ಲಿ ಕಟ್ಟಿ, ಯಾಕಪ್ಪ ನನ್ನ ಮೇಲೆ ನಿನ್ನ ಕೋಪ? ಶಿವನು ನೀನು, ನಾರಾಯಣನು ನೀನೆ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ನೀನೆ, ಸಕಲ ಸೃಷ್ಟಿ ಚರಾಚರ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀನೇ ಒಡೆಯನು. ನನ್ನನ್ನು ಪರೀಕ್ಷೆ ಮಾಡ್ತಾ ಇದೀಯ ತಂದೆ, ಬಾಯನ್ನಪ್ಪನೇ, ಬಾಯನ್ನ ದೊರೆಯೇ ಎಂಬುದಾಗಿ ಕರೆತಿರಬೇಕಾದ್ರೆ ಪರಂಜ್ಯೋತಿಯವರು ಪ್ರತ್ಯಕ್ಷವಾಗುವ ಸಮಯ. ಅಲ್ಲಿ ಮಂಗಳಾರತಿ ಮಾಡಿ ಕಾಯೋ ದೇವಾ ಕರುಣಿಸೋ ದಯಯೋರೋ ಬಂಧುವೇ, ಕಾಲವೋ ನಿನ್ನ ಬಿಡದೋ ಪವಮಾದೆಯನ್ನು ನೀರಿಸೋ ಕಾಯೋ ತಂದೆಯೇ. ಶಿಶುಗಳು ಮೂತಿದ ಮೊದಲೇ ಕಾಯ ಹರನೆ ಪಾರೆಯ, ಶಿಶುಗಳು ಮೂತಿದ ಮೊದಲೇ ಕಾಯ ಹರನೆ ಪಾರೆಯ, ಪಾಪಘರ 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 ಮೋದಘರ ಓ ತೇಜೋ ಮೂರ್ತಿಯೇ ಮುಖಂಡ ಜಗದೇಕ ಬಂಧುವೇ, ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಕುಣಿಯುತ್ತ ಬಾರೋ ಪರಶಿವನೇ, ಮಣಿಬುದು ನಿನ್ನಯ ಮಗುತಿ, ಕುಣಿಯುತ್ತ ಬಾರೋ ಪರಶಿವನೇ, ಮಣಿಬುದು ನಿನ್ನಯ ಮಗುತಿ, ಓ ತೇಜೋ ಮೂರ್ತಿಯೇ. ಕರೆದಾಗ ಬಾರೆಯ ಇನ್ನು ನಿನ್ನನು ನಾ ಬಿಡದೋ ಮಹೇಶ, ಕರೆದಾಗ ಬಾರೆಯ ಇನ್ನು ನಿನ್ನನು ನಾ ಬಿಡದೋ ಮಹೇಶ, ಪಾಪಘರ 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 ಮೋದಘರ ಓ ತೇಜೋ ಮೂರ್ತಿಯೇ ಮುಖಂಡ ಜಗದೇಕ ಬಂಧುವೇ, ಗಾಯೋ ತಂದೆ ದೇವಾ ಕರುಣಿಸೋ ದಯ ತೋರೋ ಬಂಧುವೇ, ಗಾಯೋ ತಂದೆ ಗಾಯೋ ತಂದೆ ಗಾಯೋ ತಂದೆ. ದಿಗ್ಗನೆ ಪರಂಜ್ಯೋತಿಯವರು ಪ್ರತ್ಯಕ್ಷರಾಗ್ಬಿಟ್ರು. ಈ ಲಿಂಗ ಮಾಯ ಆಗೋಗಿತ್ತಲ್ಲ, ಇವರೆಲ್ಲ ಬಂದ್ರು. ಕೂಗ್ರು, ಬಸವ 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 ಬಸವ. ಬಸವಣ್ಣವ್ರೆ, ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕ್ಬೇಕಾದ್ರೂ ಬಸವ ಅಂದ್ಬಿಟ್ಟೆ ಕೈ ಹಾಕೋದು, ಬಸವ ಅಂದ್ಬಿಟ್ಟೆ ಕಲ್ಯಾಣಿ ತಗೊಂಕೋದ್ವಾ,
ಬಸವ ಅಂದ್ಬಿಟ್ಟೆ ಕಲ್ಯಾಣಿ ಒಳಕ್ಕೆ ಇಳಿದ್ವ, ಬಸವ ಅಂದ್ಬಿಟ್ಟೆ ಕಲ್ಯಾಣಿ ಒಳಕ್ಕೆ ಮುಳುಗದ್ವ, ಬಸವ ಅಂದ್ಬಿಟ್ಟೆ ಮುಳುಗಿ ಮೇಲಕ್ಕೆ ಎದ್ವಾ. ನಮ್ಮ ಕತ್ಲಿರ ಲಿಂಗಗಳೆಲ್ಲ ಮಾಯ ಆಗ್ಬಿಡ್ತು. ನಮ್ಮ ಗುಂಡ್ಕಟ್ ಗುರ್ಲಿಂಗ ದೇವ್ರು ಲಿಂಗ ಇಲ್ದೆ ನಮ್ನ ಯಾರು ಜಂಗಮರು ಅಂತಾರೆ ಅಂತ ಗೊಳೋ ಅಂತ ಅಳ್ತಿದ್ರು. ಅದಕ್ಕೆ ನಾನಂದೆ, ಲಿಂಗ ಹೋಗ್ಸೋನು ಬಸವನೇ, ಲಿಂಗ ಬರ್ಸೋನು ಬಸವನೇ, ಬಸವಣ್ಣ ಇದ್ದಾನೆ ಬನ್ನಿ ಅಂತ ಕರ್ಕೊಂಬಂದೆ. ನಮಗೆಲ್ಲ ಲಿಂಗ ಕೊಡಿಸ್ಬಿಡಿ. ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿ ಕೂತಿದ್ದವ್ರು ಹೇಳಿದ್ರಂತೆ, ಎಷ್ಟು ಬೇಗ ನಾಲ್ಗೆ ಬದಲಾಯಿಸ್ತೀರಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಸವಣ್ಣನ ನನ್ನ ಬಾಯಿಗೆ ಬಂದಾಗ ಮಾತಾಡ್ತಿದ್ದ ಜನ ನೀವು, ಈಗ ಲಿಂಗ ಮಾಯವಾದ ಮೇಲೆ ಬಸವಣ್ಣನೇ ಇಂದ್ರಾಚಂದ್ರ ಅಂತ ಬಂದ್ರಲ್ವೇ ಗುರುಗಳೇ. ತಾವ್ಯಾರು? ನೀವು ಬೈತಾ ಇದ್ದಾಗ ಬಸವಣ್ಣನ ತಲೆಯ ಮಾಂಸದ ಗಂಟನೊಳಗಿದ್ದ ಪರಂಜ್ಯೋತಿ ನಾನೇ. ಹಾಗಾದ್ರೆ ನಮ್ಮ ಲಿಂಗಗಳು ನಿಮ್ಮಂತ ಪಾಪಿಗಳ ಕತ್ತಲಿದ್ದ ತಪ್ಪಿಗೆ ಅಂಡದ ಮಡಿಕೆ ಒಳಗೆ ಕೊತ ಕೊತನೆ ಕುದಿತಾ ಇವೆ ನೋಡಿ. ಕಡೆದು ನಿಂದು ಕಣವು. ಪರಂಜ್ಯೋತಿ ಹೇಳಿದ್ರಂತೆ, ನೋಡಿದೆಯಾ ಬಸವಣ್ಣ, ಲಕ್ಷದ ಮೇಲೆ 96,000 ಶಿವಗಣಗಳಿರ್ತಕ್ಕಂಥ ಈ ಜಗದೊಳಗೆ ಎಂತೆಂಥ ದುರ್ಮಾರ್ಗಿಗಳು ತುಂಬಿದ್ದಾರೆ. ಇಂಥ ದುರ್ಮಾರ್ಗಿಗಳನ್ನು ಸನ್ಮಾರ್ಗಿಗಳನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ನಾನು ಹಲೋ 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 ಆನ್ ಆಗಿದೆಯಾ? ಹಂಗಾರೆ ಮೇನ್ಸ್ ಎಲ್ಲ ಆಪ್ ಆಗಿರ್ಬೇಕು ನೋಡಿ. ಹಿಂದ್ಗಡೆ ಸ್ಟೆಪ್ ಅಪ್ ಲೈನರ್ ಆಪ್ ಆಗಿದ್ದ ನೋಡಿ. ಹಿಂದ್ಗಡೆ ವರಳ್ಳಿ ಮಹೇಂದ್ರ ಅವರಿಗೆ ಕಾರ್ಯಕ್ರಮ ಇಚ್ಚಿ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ हल 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 हल
ಹಲ 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 ದರೆಯ ತಂದ ಹಿರಿಯ ನೀನೆ ಮಂಟೇದ ಲಿಂಗಯ್ಯ ಸಿರಿಯ ದೊರೆದರೆ ಮಂಟದ ಲಿಂಗಯ್ಯ ಎನ್ನುತ್ತಿದೆ ಮನಸ್ಸು ಹಾಡಲು ನಿನ್ನ ನಾಮ ಜಗವೆಲ್ಲ ಸೊಗಸು ಜಗವೆಲ್ಲ ಸೊಗಸು ಸ್ವಾಮಿ ನಿಮ್ಮ ಪಾವಾಡ ಹಾಡಲು ನನಗೆ ಸಾಲದು ಕೇಳಿದರೆ ನಿಮ್ಮ ನುಡಿಯು ಮೈಯೆಲ್ಲ ಚುಮ್ಮೆನ್ನಿತು ಸ್ವಾಮಿ ನಿಮ್ಮ ಪಾವಾಡ ಹಾಡಲು ನನಗೆ ಸಾಲದು ಕೇಳಿದರೆ ನಿಮ್ಮ ನುಡಿಯು ಮೈಯೆಲ್ಲ ಚುಮ್ಮೆನ್ನಿತು ಸ್ವಾಮಿ ನಿನ್ನ ಕಂಡಾಯ ಪಾಪಿ ನನ್ನ ಶಿರದಲ್ಲಿಟ್ಟು ಸ್ವಾಮಿ ನಿಮ್ಮ ಕಂಡಾಯ ಪಾಪಿ ನನ್ನ ಹೆಗಲಲ್ಲಿಟ್ಟು ಹೊತ್ತು ಮೆರವೇನಯ್ಯ ಶಕ್ತಿ ನೀಡಲು ಲಿಂಗಯ್ಯ ಹೊತ್ತು ಮೆರವೇನಯ್ಯ ಶಕ್ತಿ ನೀಡಲು ಲಿಂಗಯ್ಯ ಮಂಡ್ಯದ ಲಿಂಗಯ್ಯ ಎನ್ನುತ್ತಿದೆ ಮನಸ್ಸು ಹಾಡಲು ನಿನ್ನ ನಾಮ ಜಗವೆಲ್ಲ ಸೊಗಸು ಜಗವೆಲ್ಲ ಸೊಗಸು ಬಾನಲ್ಲಿ ಬೆಳಕಾದೆ ಭೂಮಿಗೆ ಗುರುವಾದೆ ಮಡಿವಾಳ ಮಾತೆಯ ಶಿಷ್ಯನಾಗಿ ನೀ ಪಡೆದೆ ಬಾನಲ್ಲಿ ಬೆಳಕಾದೆ ಭೂಮಿಗೆ ಗುರುವಾದೆ ಮಡಿವಾಳ ಮಾತೆಯ ಶಿಷ್ಯನಾಗಿ ನೀ ಪಡೆದೆ ಸ್ವಾಮಿ ನಿನ್ನ ಶಿವಕಂತೆಯ ಪಾಪಿ ನನ್ನ ಶಿರದಲ್ಲಿಟ್ಟು ಸ್ವಾಮಿ ನಿನ್ನ ಶಿವಕಂತೆಯ ಪಾಪಿ ನನ್ನ ಶಿರದಲ್ಲಿಟ್ಟು ಹೊತ್ತು ಬೆಳಗುವೆ ಸ್ವಾಮಿ ರಕ್ಷ
ರಕ್ಷಿಸು ಲಿಂಗಯ್ಯ ಹೊತ್ತು ಬೆಳಗುವೆ ಸ್ವಾಮಿ ರಕ್ಷಿಸು ಲಿಂಗಯ್ಯ ಮಂಡ್ಯದ ಲಿಂಗಯ್ಯ ಎನ್ನುತ್ತಿದೆ ಮನಸ್ಸು ಹಾಡಲು ನಿನ್ನ ನಾಮ ಜಗವೆಲ್ಲ ಸೊಗಸು ಜಗವೆಲ್ಲ ಸೊಗಸು ನಿನ್ನನ್ನು ಕಾಣದ ಕಣ್ಣುಗಳು ನನಗೆ ನಿನ್ನನ್ನು ಕಾಣದ ಕಣ್ಣುಗಳು ನನಗೆ ಪಾದವ ಹಿಡಿಯದ ಕೈಗಳು ನನಗೆ ಪಾದವ ಹಿಡಿಯದ ಕೈಗಳು ನನಗೆ ಮಂಡ್ಯದ ಲಿಂಗಯ್ಯ ಎನ್ನುತ್ತಿದೆ ಮನಸ್ಸು ಹಾಡಲು ನಿನ್ನ ನಾಮ ಜಗವೆಲ್ಲ ಸೊಗಸು ಜಗವೆಲ್ಲ ಸೊಗಸು ಜಗವೆಲ್ಲ ಸೊಗಸು. ಧನ್ಯವಾದಗಳು. ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಕ್ಕೆ ಒಲಿದೆ ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಕ್ಕೆ ಒಲಿದೆಯ ಸ್ವಾಮಿ ಭಕ್ತರಿಗೆ ಒಲಿದೆಯ ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಕ್ಕೆ ಒಲಿದೆಯ ಸ್ವಾಮಿ ಭಕ್ತರಿಗೆ ಒಲಿದೆಯ ಚಿಕ್ಕಲ್ಲೂರಲ್ಲಿ ಏರಯ್ಯ ವೈಭೋಗ ಚಿಕ್ಕಲ್ಲೂರಲ್ಲಿ ಏರಯ್ಯ ವೈಭೋಗ ತುಪಾದ ನಂಜು ಕವಿದಾವೋ ಸಂಭ್ರಾಣಿ ಗಮನೂರ ಬಿಸಾವೋ ಹುಣ್ಣಿಮೆ ರಾತ್ರಿಲಿ ಚಂದ್ರನ ಬೆಳಕಿನಲ್ಲಿ ಹುಣ್ಣಿಮೆ ರಾತ್ರಿಲಿ ಚಂದ್ರನ ಬೆಳಕಿನಲ್ಲಿ ಚಂದ್ರಮಂಡಲ ಹತ್ತಿ ಊರಿದಾವೋ ವರ್ಷೆ ಎಲ್ಲವೂ ಎಂದಾರೋ ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಕ್ಕೆ ಒಲಿದೆಯ ಸ್ವಾಮಿ ಭಕ್ತರಿಗೆ ಒಲಿದೆಯ ಕಬ್ಬಡಿ ಕ್ಷೇತ್ರದ ರಾಜಪಾದಿ ಬರುವಾಗ ಕಬ್ಬಡಿಯ ಕ್ಷೇತ್ರದ ರಾಜಪಾದಿ ಬರುವಾಗ ಸ್ವಾಮಿಯ ಸೇವೆಗೆ ನೆರವಾಗಿ ತೆಂಗು ಬಾಳೆ ಎಲ್ಲ ಬಾಗ್ಯಾವೋ ಆನೆಯ ಮೇಲೆ ಅಮ್ಮಯ್ಯ ಬರುವಾಗ ಆನೆಯ ಮೇಲೆ ಅಮ್ಮಯ್ಯ ಬರುವಾಗ ನೀಲಾಗರಾಜಕ್ಕೆ ಸತು ಕುಣಿದಾವೋ ನೂರೊಂದು ಆರಾತಿ ಬೆಳಗಾವೋ ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಕ್ಕೆ ಒಲಿದೆಯ
ಪಲ್ಲಕ್ಕಿ ಮೇಲೆ ಪರಂಜ್ಯೋತಿ ಬರುವಾಗ, ಪಲ್ಲಕ್ಕಿ ಮೇಲೆ ಪರಂಜ್ಯೋತಿ ಬರುವಾಗ ಹೂವಂಬಾಳೆ ನಲಿದಾವೋ, ಕಲಸ ಕನ್ನಡಿಯೆಲ್ಲ ಬೆಳಗಾವೋ. ಕುದುರೆಯ ಮೇಲೆ ಸಿದ್ದಯ್ಯ ಬರುವಾಗ, ಕುದುರೆಯ ಮೇಲೆ ಸಿದ್ದಯ್ಯ ಬರುವಾಗ ಡೋಲು ತಮಟೆಯ ಸಸು ನುಡಿದಾವೋ, ಕೊಂಬು ಕಹಳೆಯಾದ ಮೊಳಗಾವೋ. ಯಾರಿಗೆ ಒಲಿದೆಯ ಲಿಂಗಯ್ಯ, ಕಂಡಾಯ್ಕೆ ಒಲಿದೆಯ ಸ್ವಾಮಿ, ಭಕ್ತದಿ ಒಲಿದೆಯ. ಸಿದ್ದಪ್ಪಾಜಿಯವರ ಪಾಲಿಕೆ, ಮಂಟೇಸ್ವಾಮಿಯವರ ಪಾಲಿಕೆ, ಧರಗದೊಡ್ಡವರ ಪಾಲಿಕೆ. ಎಲ್ಲರಿಗೂ ಟೀ ಪುರಿ ಬಂದದ ತಾನೆ? ಎಲ್ಲ ಖುಷಿ ಖುಷಿಯಾಗಿ ಅವರ ಒಟ್ಲಿ ಉಗೇ ಮತ್ ಮಲ್ಲಯ್ಯ. ನೀವು ಕೂಗಬೇಡಿ, ಪುರಿ ಹೆಚ್ಚು ಬಂದ್ಬಿಟ್ಟಾವ್. ಪರಂಜ್ಯೋತಿಯವರು ಎಲ್ಲರಿಗೂ ಅಭಯವನ್ನು ಕೊಟ್ಟು ಕಲ್ಯಾಣ ಪಟ್ಟಣ ಬಿಟ್ಟು ಬರುತ್ತಿರಬೇಕಾದ್ರೆ ಒಬ್ಬ 7 ವರ್ಷದ ಬಾಲಕ ಪುಷ್ಪದತ್ತ ಅಂತ ಅವನ ಹೆಸರು. ಶ್ರೀಕಂಠ ದತ್ತನಲ್ಲ, ಪುಷ್ಪದತ್ತ. ಆ ಹುಡುಗ ಬಂದು ಕಾಲಿಗೆ ಬೀಳ್ತಾನೆ, ಗುರುಗಳೇ ನಮಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಗುರುಗಳೇ ಏನಂತ ಆಶೀರ್ವಾದ ಮಾಡಲಪ್ಪ? ಆ ಮಗುವಿನ ಮುಖಭಾವನೆಗಳನ್ನು ನೋಡ್ಬಿಟ್ಟು ಆ ಮಗುವಿನ ತಲೆ ಸವರ್ತ ಹೇಳ್ತಾರೆ, ಇನ್ನು 8 ದಿನದೊಳಗಾಗಿ ನಿನಗೆ ಮರಣ. ನಮ್ಮ ಪಿಡಿಒ ಬಸವಣ್ಣವರು 101 ರೂಪಾಯಿ ಬಹುಮಾನ ಕೊಟ್ಟರೆ ಭಗವಂತವ್ರಿಗೆ ಒಳ್ಳೇದು ಮಾಡ್ಲಿ ಅಂತ. 110 ಭಗವಂತವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಹೋಗಂಗಿಲ್ಲ. ಏನಂತ ಆಶೀರ್ವಾದ ಮಾಡಲಿ ಕಂದ? ನೀನ್ 8 ದಿವಸದೊಳಗಾಗಿ ಮರಣ. ಗುರುಗಳೇ ನಾನು ಏನ್ ತಪ್ಪು ಮಾಡಿದೆ ಅಂತ 8 ದಿವಸದೊಳಗಾಗಿ ಮರಣ ಎಂದ್ರಿ? ನೀನೇನು ತಪ್ಪು ಮಾಡಿಲ್ಲ ಕಂದ. ಕಲ್ಯಾಣ ಪಟ್ಟಣದಲ್ಲಿ ಪುಷ್ಪದತ್ತನಾಗಿರುವ ನೀನು 8 ದಿವಸದೊಳಗಾಗಿ ಇಲ್ಲಿ ಮರಣ ಹೊಂದಿ ಮುಂದೆ ಪೂರ್ವ ಕನ್ನಡ ನಾಡಿನ ಮಳವಳ್ಳಿಯ ಪಕ್ಕದಲ್ಲಿ ಬರ್ತಕ್ಕಂಥ ಮಾರಳ್ಳಿ ನೆಡೆಗಟ್ಟ ಗ್ರಾಮದಲ್ಲಿ ವಿಶ್ವಕರ್ಮ ಕುಲದ ದೊಡ್ಡಬಾಚಿ ಬಸವಣ್ಣ ಮುದ್ದೋಜಿಲಿಂಗಮ್ಮ ಎಂಬ ದಂಪತಿಗಳ ಮಡಿಲಲ್ಲಿ 7ನೇ ಮಗನಾದ ಮರಿಕಪ್ಪಾಚಾರಿಯಾಗಿ ಹುಟ್ಟೋನು ನೀನೆ. ಮುಂದೆ ನಿನ್ನನ್ನು ಶಿಷ್ಯನಾಗಿ ಪಡೆದು ಭೀಮೇಶ್ವರಿ ಕ್ಷೇತ್ರಕ್ಕೆ ನಿನ್ನ ಅಧಿಪತಿ ಮಾಡ್ತೇನೆ. ಸಾಕೇನಪ್ಪ ಆಶೀರ್ವಾದ? ನೋಡಿ, ಮುಂದೆ ಸಿದ್ದಪ್ಪಾಜಿಯ ಹುಟ್ಟೋನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಪುಷ್ಪದತ್ತ, ಫ್ಲವರ್ ದತ್ನ. ಆ ಪುಷ್ಪದತ್ತ ಹಿಂದೆ ನಾವೇನೇ ಆಗಿದ್ವ, ನಾನಂತೂ ಬಸವಣ್ಣ ಆಗಿದ್ದಂತೆ. ಕೋಲ ಬಸವನಲ್ಲ ಕಣ. ಆ ಪುಷ್ಪದತ್ತ ಎಂಬ ಹುಡುಗನೇ ಮುಂದೆ ಸಿದ್ದಪ್ಪಾಜಿಯ ಹುಟ್ಟವನು ಅಂತ ಹರಸಿ, ಶಿವಾನ್ರಪ್ಪ ಅನ್ನಿತ ಒಂಚೂರು ಶಿವಾನ್ರವ. ಅಯ್ಯೋ, ಇನ್ ಕೆಲವರು ಶಿವ, ಈ ಶಿವ ಬಂದ್ಬಿಟ್ಟದ ಶಿವಾನ್ರಪ್ಪ. ಶಿವನಾಮವನ ಆಡ್ತಾರಮ್ಮ. ಪೂರ್ವ ಕನ್ನಡ ನಾಡಿನ ಕಡೆ ಬರ್ತಿರ್ಬೇಕಾದ್ರೆ ಎಲ್ಲಿ ಕಲ್ಯಾಣ ಪಟ್ಟಣದಿಂದ ಶಿವಭಕ್ತಿಯನ್ನು ಕೊಂಡಾಡ್ತಾ ಬರ್ತಾ ಇದ್ದಾರೆ ಮಹಾನುಭಾವರಾಗಿರ್ತಕ್ಕಂಥ ಪರಂಜ್ಯೋತಿಯವರು, ಧರೆಗೆ ದೊಡ್ಡವರು, ಧರೆ ತಂದೆ ಧರ್ಮಗುರು ಎಂಬತಕ್ಕಂಥ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಅವರು ಶಿವಭಕ್ತಿಯನ್ನು ಕೊಂಡಾಡ್ತಾ ಬರ್ತಾ ಇದ್ದಾರೆ.